ಈಗ ನಮ್ಮ ಬಡ ವಿದ್ಯಾರ್ಥಿಗಳು ಈ ಪೈಲಟ್ ಆಗಬೇಕಂತ ಕನಸು ಕಾಣಕ್ಕೆ ಇಷ್ಟಪಡ್ತಾ ಇರ್ತಾರೆ. ಕನಸು ಕಾಣಕ್ಕೆ ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್? ಇದಕ್ಕೆ ಹೆಚ್ಚು ಕಮ್ಮಿ ಅಂದರೆ ಒಂದು 70 to 80 lakhs ಖರ್ಚಿದೆ ಇವಾಗ. ಎಷ್ಟು ಸಂಭಾವನೆ ಇರುತ್ತೆ ಸರ್ ನಮ್ಮ ಪೈಲಟ್ಗಳಿಗೆ? ಈಗ ನೋಡಿ, ಇಟ್ ಡಿಪೆಂಡ್ಸ್ ಆನ್ ದ ಎಕ್ಸ್ಪೀರಿಯನ್ಸ್. ಈಗ ಸ್ಟಾರ್ಟಿಂಗಲ್ಲಿ ಸೇರಿರೋ ಆ್ಯಸ್ ಅ ಜೂನಿಯರ್ ಫಸ್ಟ್ ಆಫೀಸರ್ ಅಂತ ಹೇಳ್ತಾರೆ. ಸ್ಟಾರ್ಟಿಗೆ ಸೇರುವಾಗ ಅವರಿಗೆ ಡಿಪೆಂಡ್ಸ್, ಎಲ್ಲ ಟ್ರೈನಿಂಗ್ ಎಲ್ಲ ಮುಗಿಸಿ ಎಲ್ಲ ಸ್ಟಾರ್ಟ್ ಎಲ್ಲ ಅವ್ರದ್ದೆಲ್ಲ ಲೈನ್ ಫ್ಲೈಯಿಂಗ್ ರಿಲೀಸ್ ಅಂತ ಆದಮೇಲೆ ಅವರು ಸ್ಟಾರ್ಟಿಂಗು ರೈಟ್ ಸೈಡಲ್ಲಿ ಕೂತ್ಕೊಂಡು ಫ್ಲೈಯಿಂಗ್ ಮಾಡುವಾಗ ಅವರಿಗೆ ಸ್ಟಾರ್ಟಿಂಗ್ ಅರೌಂಡ್ 1.8 1.7 lakhs ತನಕ, 1,70,000 ತನಕ ಮಂತ್ಲಿ ಆ್ಯಸ್ ಅ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಬಟ್ ಇಟ್ ಕ್ಯಾನ್ ಗೋ ಅಪ್ ಟಿಲ್ 7 to 8 lakhs ತನಕನೂ ಹೋಗುತ್ತೆ ಮುಂದೆ. ಫಾಗ್ ಆಗುತ್ತೆ, ಇಮ್ಮಿಡಿಯೇಟ್ ರೈನ್ ಕೂಡ ಜಾಸ್ತಿ ಜೋರಾಗಿ ಬರುತ್ತೆ, ಬಿರುಗಾಳಿ ಬರುತ್ತೆ. ಆವಾಗ ಇಮ್ಮಿಡಿಯೇಟ್ ಪ್ರಿಕಾಷನ್ಸ್ಗೆ ನಿಮಗೆ ಯಾವ ರೀತಿ ತೊಗೊಳ್ತೀರಾ? ಪೈಲಟ್ ವೃತ್ತಿಯಲ್ಲಿ ಬೇಸಿಕ್ಲಿ ಏವಿಯೇಷನ್ ಇದರಲ್ಲಿ ವೆದರ್ ಇಸ್ ಅ ಮೇನ್ ಚಾಲೆಂಜ್. ಅದು ಒಂದು ಫಾಗ್ ಆಗಿರ್ಬೋದು ಅಥವಾ ಒಂದು ಮಳೆ, ಬಿರುಗಾಳಿ, ಥಂಡರ್ ಸ್ಟಾರ್ಮ್. ನೀವೀಗ ನಾರ್ಮಲ್ ಆಗಿ ಮನೇಲಿ ಕೂತ್ಕೊಂಡಾಗ ನೋಡುವಾಗ ಇದೇನಪ್ಪ ಈ ಥರ ಸಿಡ್ಲು ಬರ್ತಾ ಇದೆ ಅಂತ, ಅದು ಕಾಮನ್ ಪೀಪಲ್ಗೆ ಅದು ನಾರ್ಮಲ್ ಸಿಡ್ಲು. ಅದೇ ಏವಿಯೇಷನಲ್ಲಿ ಫ್ಲೈಯಿಂಗ್ ಮಾಡುವಾಗ ಅದು ನಾವು ಎಕ್ಸ್ಟ್ರೀಮ್ ಕಾಷಿಯಸಲ್ಲಿ ಫ್ಲೈಯಿಂಗ್ ಮಾಡ್ತೀವಿ. ನಾವು ಫ್ಲೈಟಿಗೆ ಹಾಕೋ ಎಲ್ಲ ನಾವು kg ಅಥವಾ ಪೌಂಡ್ಸಲ್ಲೇ ನಡೀತದೆ, ಈಗ ಲೀಟ್ರಲ್ಲೇ ನಡೆಯೋದಿಲ್ಲ. ಮತ್ತು ಏವಿಯೇಷನಲ್ಲಿ ಎಲ್ಲ ಯೂನಿಟ್ಸ್ ಎಲ್ಲ ಡಿಫ್ರೆಂಟ್. ಈಗ ನಾಟಿಕಲ್ ಮೈಲ್ಸ್, ಈಗ ನೀವು ಕಿಲೋಮೀಟರ್ ಅಂತ ಹೇಗೆ ಹೇಳ್ತಾರೋ ಹಾಗೆ ನಾವು ನಾಟಿಕಲ್ ಮೈಲ್ ಲೆಕ್ಕದಲ್ಲಿ ಹಾಕ್ತೀವಿ. ಮತ್ತು kg ಮತ್ತು ಪೌಂಡ್ಸ್ ಲೆಕ್ಕದಲ್ಲಿ ಫಿಲ್ ಮಾಡ್ತಾರೆ. ಸೊ ಅಪ್ರಾಕ್ಸಿಮೇಟ್ಲಿ ನಾವೀಗ ಜಸ್ಟ್ ಏರೋಪ್ಲೇನ್ ನಿಂತಿದೆ ಅಂದ್ರೂ ಸುಮ್ಮನೆ ನಿಂತಿರ್ಬೇಕಾದ್ರೆ ಒಂದು ಕ್ಲೋಸ್ ಟು ಅರೌಂಡ್ 16 to 17 kgs ಪರ್ ಮಿನಿಟ್, ಒಂದು ನಿಮಿಷಕ್ಕೆ 17 to 18 kg ಪರ್ ಮಿನಿಟ್ ಒಂದೊಂದು ಇಂಜಿನ್ ಕನ್ಸ್ಯೂಮ್ ಮಾಡ್ತಾ ಹೋಗುತ್ತೆ. ವೀಕ್ಷಕರೇ ನಮಸ್ಕಾರ. ನಮ್ಮ ವಿಶ್ವಪಥ ಟಿವಿಗೆ ಒಬ್ಬರು ವಿಶೇಷ ವ್ಯಕ್ತಿ ಆಗಮಿಸಿದ್ದಾರೆ. ಅವರು ಬೇರಾರೂ ಅಲ್ಲ, ನಮ್ಮ ಕೋಳಿ ಕೃಷ್ಣಪ್ಪನವರ ಮೊಮ್ಮಗ ಎಂದೇ ಖ್ಯಾತಿ. ಅವರ ತಂದೆ ಶಮಂತ್ ಕುಮಾರ್ HK, ರೇಣುಕಾ M ಇವರ ಸುಪುತ್ರರಾಗಿದ್ದಾರೆ. ಇವರು ಪೈಲಟ್ನಲ್ಲಿ ವಿಶೇಷ ತರಬೇತಿ ಪಡೆದು ಪೈಲಟ್ ಆಗಿದ್ದಾರೆ. ಈಗ ಅವರು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಸರ್ ನಮಸ್ತೆ ಸರ್. ಇವ್ರ ಹೆಸರು ಕ್ಯಾಪ್ಟನ್ ಶ್ರೇಯಸ್ HS ಅಂತ. ಇವರು ಓದಿದ್ದು ಎಲ್ಲ ಬೆಂಗಳೂರಿನಲ್ಲೇ, ಬನಶಂಕರಿ 5th ಸ್ಟೇಜ್ನಲ್ಲಿ ವಿಜಯ ಕಾಲೇಜಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಇವರು ಪೈಲಟ್ ವೃತ್ತಿ ಆರಂಭಿಸಿದ್ದು 2010ರಲ್ಲಿ. ಇವರು ವೈವಾಹಿಕ ಜೀವನ ಸೆಪ್ಟೆಂಬರ್ 2018ರಲ್ಲಿ ಶುರುವಾಯಿತು. ಅವರು ಕೂಡ ನಮ್ಮ ಹಾಸನದವರೇ, ಸೌಜನ್ಯ HK ಅಂತ. ಅವರು ನಮ್ಮ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಪದವೀಧರೆ ವಿದ್ಯಾಭ್ಯಾಸ ಆಗಿದ್ದು. ಇವರಿಬ್ಬರಿಗೆ ಒಬ್ಬರು 5 ವರ್ಷದ ಮಗಳಿದ್ದಾಳೆ. ಅವ್ರನ್ನ ಒಂದು ವಿಶೇಷವಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ನಮ್ಮ ಸ್ಟುಡಿಯೋದಲ್ಲಿ. ಸರ್, ನಿಮ್ಮ ಬಾಲ್ಯದ ಜೀವನ ಹೇಗಾಯಿತು, ಎಲ್ಲಿ ಶುರುವಾಯಿತು, ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯಿಸಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕ್ಯಾಪ್ಟನ್ ಶ್ರೇಯಸ್ HS. ನಾನು ಮೂಲತಃ ಹಾಸನದವನೇ ಆಗಿದ್ದು. ಇವಾಗ ಪ್ರೆಸೆಂಟಾಗಿ ನಾವು ಬೆಂಗಳೂರಲ್ಲಿ ರಿಸೈಡ್ ಆಗಿದ್ದೀವಿ. ನಾವು ಬಾಲ್ಯ ಅಂದರೆ ನನ್ನ ಸ್ಕೂಲಿಂಗು ಎಲ್ಲ ಡಿಫ್ರೆಂಟ್ ಬೇರೆ ಬೇರೆ ಜಾಗಗಳಲ್ಲಿ ಆಗ್ತಾಯಿತ್ತು. ಯಾಕೆಂದರೆ ನಮ್ಮ ತಂದೆಯವರು ಗೌರ್ಮೆಂಟ್ ಆಫೀಷಿಯಲ್ ಆಗಿದ್ದರಿಂದ ಅವರು ತಾಲೂಕ್ ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದರು. ಆಮೇಲೆ ಕೊನೆಗೆ ಅವರು ನಿವೃತ್ತಿಯಾಗುವಾಗ BBMPL ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದರು. ಕೊನೆಗೆ ನಾವು ಬೆಂಗಳೂರಲ್ಲಿದ್ವಿ. ನಾವು ಬೇರೆ ಬೇರೆ ಕಡೆ ಅಂದರೆ ಕರ್ನಾಟಕದಲ್ಲಿ ನನ್ನ ಎಜುಕೇಷನ್ ಸ್ಟಾರ್ಟಿಂಗ್ ಹೇಳೋದಂದರೆ ಶಿವಮೊಗ್ಗ, ಮೈಸೂರು, ಮಂಗಳೂರು, ರಾಯಚೂರು, ಕೊನೆಗೆ ಬೆಂಗಳೂರಿನ ವಿಜಯ ಕಾಲೇಜಲ್ಲಿ ನಂದು ಕಾಲೇಜಿಂಗ್ ಎಲ್ಲ ಮುಗಿದು ನನ್ನ ಜರ್ನಿ ಆ್ಯಸ್ ಅ ಪೈಲಟ್ ಸ್ಟಾರ್ಟ್ ಆಗಿದ್ದು ಪುಣೆಯಲ್ಲಿ ಕರೆಂಟ್ಲಿ. ಸೊ ಅದಕ್ಕಿಂತ ಮುಂಚೆ, ಸ್ಟಾರ್ಟ್ ಆಗಿಂತ ಮುಂಚೆ ನಂದು ಎಜುಕೇಷನ್ ಆಗಿದ್ದು, ನಾನು ಬೆಂಗಳೂರಲ್ಲಿ ಹೇಳಿದ ಹಾಗೆ. ಸೊ ನನಗೆ ಅದಾದಮೇಲೆ ಎಜುಕೇಷನ್ ಆಗಿದ್ದು ಪುಣೆಯಲ್ಲಿ ಮುಗಿಸ್ಕೊಂಡಾದ್ಮೇಲೆ ಹೈಯರ್ ಎಜುಕೇಷನ್ಸ್ ಎಲ್ಲ ಬ್ಯಾಂಕಾಕ್ ಮತ್ತು ಫ್ರಾನ್ಸಲ್ಲಿ ಟೂಲೂಸ್ ಅನ್ನೋ ಒಂದು ಪ್ಲೇಸು, ಮತ್ತು ಸಿಂಗಪೂರ್, ಹಾಗಾಗಿ ಬೇರೆ ಬೇರೆ ದೇಶಗಳಲ್ಲಿ ನಾನು ಹೈಯರ್ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದು ನನ್ನ ಒಂದು ಜರ್ನಿ ಆ್ಯಸ್ ಅ ಬಾಲ್ಯದಿಂದ ಸ್ಟಾರ್ಟ್ ಆಗಿ ಒಂದು ಚಿಕ್ಕ ಒಂದು ಪೈಲಟ್ ಹೇಗೆ ಇಲ್ಲಿ ತನಕ ಹೋದೆ ಅಂತ ಒಂದು ಮಾಹಿತಿ. ಸರ್, ನನಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ. ಪೈಲಟ್ ಆಯ್ಕೆ ಅರ್ಹತೆ ಹೇಗಿರುತ್ತೆ ಸರ್?
ಈಗ ಅರ್ಹತೆ ಅಂದರೆ ಪೈಲಟಿಗೆ ಬೇಸಿಕ್ಕಾಗಿ ಒಂದು 12th ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು, ICSE 12th ಅಂತ ಹೇಳ್ಬೋದು, ಅಥವಾ CBSE 12th ಮುಗಿಸಿರೋರಾಗಿರ್ಬೋದು. ಫಿಸಿಕ್ಸ್ ಕೆಮಿಸ್ಟ್ರಿ ಇಸ್ ಮಸ್ಟ್, PCM ಬ್ಯಾಕ್ಗ್ರೌಂಡ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಬೇಸಿಕ್ಲಿ. ಸೊ ಅದೊಂದು ಎಜುಕೇಷನಲ್ ಕ್ವಾಲಿಫಿಕೇಷನ್. ಬಾಕಿ ಅಂತೆ ಒಂದು ಮೆಡಿಕಲ್ ಫಿಟ್ನೆಸ್ಸು, ಯಾಕಂದರೆ ಇದಕ್ಕೆ ಒಂದು ಮೆಡಿಕಲ್ ಫಿಟ್ನೆಸ್ ಇದೆ. ಅದು ಬೆಂಗಳೂರಿನಲ್ಲಿ ಒಂದು IAM ಇಂಡಿಯನ್ ಏರೋಸ್ಪೇಸ್ ಮೆಡಿಸಿನ್ಸ್ ಇದೆ, ಇಲ್ಲಾಂದರೆ ಡೆಲ್ಲಿಲಿ AFCME ಮೆಡಿಸಿನ್ಸ್, ಏರ್ಫೋರ್ಸ್ ಮೆಡಿಕಲ್ ಸ್ಟೇಷನ್ಸಲ್ಲಿ ಮೆಡಿಕಲ್ ಫಿಟ್ನೆಸ್ ಮಾಡ್ತಾರೆ. ಸೊ ಅದು ಕ್ಲಾಸ್ 1 ಕ್ಲಾಸ್ 2 ಮೆಡಿಕಲ್ ಅಂತ ಇರುತ್ತೆ. ಅದೊಂದು ಬೇಸಿಕ್ ಮೆಡಿಕಲ್ ಫಿಟ್ನೆಸ್ ವೆರಿ ಇಂಪಾರ್ಟೆಂಟು. ಆಮೇಲೆ ಪೊಲೀಸ್ ವೆರಿಫಿಕೇಷನ್ ಒಂದು ಮಾಡ್ತಾರೆ, ವೆರಿ ಇಂಪಾರ್ಟೆಂಟ್, ಯಾಕಂದರೆ ಇದು ಪೊಲೀಸ್ ಕ್ಲಿಯರೆನ್ಸ್ ಇರೋದು ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಮತ್ತು ಒಂದು ಎಜುಕೇಷನ್ ವೆರಿಫಿಕೇಷನ್ಸು ಈ ಥರ ಎಲ್ಲ ಇದ್ದೇ ಇರುತ್ತೆ. ಸೊ ಇದು ಒಂದು ಸಿದ್ಧತೆ, ಯಾರೇ ಒಬ್ಬರು ಮಾಡ್ಕೋಬೇಕು ಅಂದರೆ ಮತ್ತು ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಬ್ಯಾಕ್ಗ್ರೌಂಡು ಒಂದು ಕ್ಲಿಯರ್ ಆಗಿರಬೇಕು ಇದೆಲ್ಲ. ಸೊ ಈ ಥರ ಒಂದು ಸಿದ್ಧತೆ ಒಂದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಮೆಡಿಕಲ್ ಫಿಟ್ನೆಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಅರ್ಹತೆ ಹಾಗೂ ಸಿದ್ಧತೆ ಬಗ್ಗೆ ನೀವು ಹೇಳಿದ್ರಿ. ನೀವು ಏನು ಸಿದ್ಧತೆ ಮಾಡ್ಕೊಂಡಿದ್ರಿ? ಸೊ ಬೇಸಿಕ್ಲಿ ನನ್ನ ಒಂದು ಅನುಭವ ನೀವು ಕೇಳಿದರೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರೇ ಒಂದು ಏವಿಯೇಷನ್ ಬ್ಯಾಕ್ಗ್ರೌಂಡು ಅಥವಾ ಪೈಲಟ್ ಬ್ಯಾಕ್ಗ್ರೌಂಡು ಯಾರೂ ಇರಲಿಲ್ಲ. ಸೊ ನನಗೆ ಒಂದು ಬೇಸಿಕ್ಕಾಗಿ ಹೇಳಬೇಕು ಅಂದರೆ ಎಲ್ಲರೂ ಒಂದು ಕೇಳ್ತಾರೆ, ನಿಮಗೆ ಚಿಕ್ಕವನಿಂದ ಮಾಡಬೇಕಿತ್ತ ಪೈಲಟು ಅಂತ. ಚಿಕ್ಕವನಿಂದ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಈಗ ಸ್ಕೂಲಲ್ಲೆಲ್ಲ ಕೇಳಿದಾಗ ಹೇಳ್ತಾರೆ, ಹಾಂ ನಾನು ಪೈಲಟ್ ಆಗಬೇಕು, ಆಸ್ಟ್ರೋನಾಟ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಅಂತ. ಆ ಒಂದು ಏಜಲ್ಲಿ ಒಂದು ಮೆಚುರಿಟಿ ಇರೋದಿಲ್ಲ. ಬಟ್ ಹೋಗ್ತಾ 10th ಆಗ್ತಾ ಇದ್ದಂಗೆ, 11th ಆಗ್ತಾನೆ, 12th ಆಗ್ತಾ ಇದ್ದಂಗೆ ಎಲ್ಲರೂ ಒಂದು ಗೈಡೆನ್ಸ್, ಬೇರೆ ಮಿಕ್ಸ್ಡ್ ಒಪಿನಿಯನ್ಸ್ ಇರುತ್ತೆ. ಫೈನಲಿ ನಿಮ್ಗೆ ಏನೇ ಸಿಗ್ತಿದ್ರೆ ಅದೊಂದು ಮಿಕ್ಸ್ಡ್ ಒಪಿನಿಯನ್, ಆಮೇಲೆ ನೀವು ಅದರಿಂದ ಮುಂದೆ ಹೋಗ್ತೀರಾ. ಬಟ್ ನನ್ನ ಇದರಲ್ಲಿ ನೀವು ಕೇಳೋದಾದರೆ, ನನಗೆ ಹಾಸನದವರೇ ಆಗಿರೋ, ನಿಮಗೆ ಯಾರು ಎಲ್ಲ ಪ್ರಪಂಚಕ್ಕೆ ಗೊತ್ತಿರೋ ಒಬ್ಬರು ಮನುಷ್ಯ ಅಂದರೆ ವೆಲ್ ನೋನ್ ಪರ್ಸನ್ ಕೂಡ ಅವರು ಕ್ಯಾಪ್ಟನ್ ಗೋಪಿನಾಥ್ ಅವರು, ಗುರೂರವರೇ ಆಗಿದ್ದು. ಅವರು ಏರ್ ಡೆಕ್ಕನ್ ಮಾಲೀಕರು ಕೂಡ ಆಗಿದ್ದರು. ಸೊ ಅವರಿಂದ ನನಗೊಂದು ಎಲ್ಲೋ ಒಂದು ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ಇದೆ, ಈ ಥರ ಒಂದು ಏವಿಯೇಷನ್ ಫೀಲ್ಡ್ ಇದೆ, ಏನೋ ಯಾವುದೋ ನಾನು ಬೇಸಿಕ್ಲಿ ನಾನು ಹೇಳಿದಂಗೆ ನಿಮಗೆ ಏವಿಯೇಷನ್ ಬ್ಯಾಕ್ಗ್ರೌಂಡ್ ಇಲ್ಲವೇ ಇಲ್ಲ. ಸೊ ನನಗೆ ಇದ್ರ ಬಗ್ಗೆ ಚೂರು ಕೂಡ ನಾಲೆಜೇ ಇರಲಿಲ್ಲ. ಸೊ ಯಾರೋ ನಾಲೆಜ್ ಇದ್ದು, ಈಗ ಸ್ಪೆಸಿಫಿಕಲಿ ನೀವು ಕೇಳಿರ್ಬೋದು, ಈ ನಾರ್ತ್ ಇಂಡಿಯಾದವರು ಆಗಿರ್ಬೋದು, ಈ ಪಂಜಾಬು, ಗುಜರಾತು, UP, ಉತ್ತರ ಪ್ರದೇಶ, ಅಲ್ಲೆಲ್ಲ ಇದ್ರ ಬಗ್ಗೆ ನಾಲೆಜ್ ಇರುತ್ತೆ. ಯಾಕಂದರೆ ಅಲ್ಲಿ ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ಇರೋರು ಜಾಸ್ತಿ ಇರ್ತಾರೆ, ಏರ್ಫೋರ್ಸಲ್ಲಿ ಇರೋರು ಜಾಸ್ತಿ ಇರ್ತಾರೆ, ಆರ್ಮಿ, ನೇವಿ, ಕೋಸ್ಟ್ ಗಾರ್ಡ್ಸ್ ಎಲ್ಲ ಬೇರೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ತದೆ. ಸೊ ಅವ್ರಿಗೊಂದು ನಾಲೆಜ್ ಇರುತ್ತೆ, ನಮ್ಮ ಇದರಲ್ಲಿ ನಾಲೆಜ್ ಇರಲಿಲ್ಲ. ಸೊ ನನಗೆ ಇನ್ನೊಂದು ಅಂದರೆ ಏರೋ ಇಂಡಿಯಾ ಶೋ ನಮ್ಮ ತಂದೆಯವರು ಕರ್ಕೊಂಡು ಹೋಗ್ತಾಯಿದ್ರು. ಎಲ್ಲಿ? ಬೆಂಗಳೂರಿನಲ್ಲಿ ಏರೋ ಇಂಡಿಯಾ ಶೋ ನಡೀತಾ ಇದ್ದಿದ್ದರಿಂದ ನನಗೆ ಒಂದು ಐಡಿಯಾ ಇತ್ತು, ಈ ಥರ ಪೈಲಟ್ ಇದೆ, ಇನ್ನೊಂದು ಪೈಲಟ್ ವೃತ್ತಿ ಇದೆ, ಇದರಲ್ಲಿ ಏನೋ ಮಾಡ್ಬೋದು, ಡಿಫ್ರೆಂಟಾಗಿ ಮಾಡ್ಬೋದು ಅನ್ನೋ ಒಂದು ಇದರಿಂದ ನನಗೊಂದು ಆಸಕ್ತಿ ಮೂಡಿ ಬಂತು. ಬಟ್ ಬೇಸಿಕ್ಲಿ ಹೇಳಬೇಕು, ನಾನು ಕ್ಯಾಪ್ಟನ್ ಗೋಪಿನಾಥ್ ಅವ್ರನ್ನೂ ಕೂಡ ನಾನು ಒಂದು ರೋಲ್ ಮಾಡೆಲಾಗಿ ತೊಗೊಂಡಿದ್ದೆ ಕೂಡ. ಯಾಕಂದರೆ ಅವ್ರು ಇದ್ದಾರೆ ಅಂದರೆ, ಅವ್ರೇನೋ ಮಾಡಿದ್ದಾರೆ ಅಂದರೆ ನಾವು ಯಾಕೆ ಮಾಡಬಾರ್ದು, ನಮಗೂ ಸಾಧ್ಯ ಆಗ್ಬೋದೇನೋ ಒಂದು ಇದರಲ್ಲಿ ಭರವಸೆ. ಮತ್ತು ನಮ್ಮ ಪೇರೆಂಟ್ಸ್ ಕೂಡ ಭಾಳ ಸಪೋರ್ಟಿವ್ ಆಗಿದ್ದರು ಎಲ್ಲ ಇದರಲ್ಲಿ. ಯಾಕಂದರೆ ನಮಗೆ ಗೊತ್ತಿಲ್ಲಪ್ಪ ನಿಮಗೆಲ್ಲ ಏನಕ್ಕೆ ಅಂತ ಒಂದು ಭಯ ಒಂದು ಇರಲಿಲ್ಲ. ನೀನು ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಡ, ನೀನು ಹೋಗು, ನಾನು ನೋಡ್ತೀನಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ತರಬೇತಿ ಎಲ್ಲಿ ಪಡೆದ್ರಿ ನೀವು ಪೈಲಟ್? ನಾನು ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ದು ಬೇಸಿಕ್ಲಿ. ಈಗ ಇದು ಇಂಡಿಯಾದಲ್ಲಿ ತುಂಬ ಫ್ಲೈಯಿಂಗ್ ಸ್ಕೂಲ್ಸ್ ಕೂಡ ಇದೆ. ಈಗ ಪಯನಿಯರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳೋದಾದ್ರೆ, ನಾನು ಇಂದಿರಾ ಗಾಂಧಿ ರಾಷ್ಟ್ರೀಯ ಉಡಾನ್ ಅಕಾಡೆಮಿ ಅನ್ನೋ ಒಂದು ಅಕಾಡೆಮಿ ಇದೆ. ನೀವು ಸಂಜಯ್ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಆಗಿ ಪೈಲಟೆಲ್ಲ ಆಗಿ, ಅವರು ಮೊದಲು ಪೈಲಟ್ ಕೂಡ ಆಗಿದ್ದರು, ಅವರು ಪ್ರಧಾನಿ ಆಗೋಕ್ಕಿಂತ ಮುಂಚೆ ಕೂಡ. ಅವರ ವ್ಯಾಸಂಗ ಮತ್ತು ಅವರ ಪೈಲಟ್ ಜರ್ನಿಯನ್ನು ಇಂದಿರಾ ಗಾಂಧಿ ರಾಷ್ಟ್ರೀಯ ಉಡಾನ್ ಅಕಾಡೆಮಿ ಅನ್ನೋ ಉತ್ತರ ಪ್ರದೇಶದಲ್ಲಿ ರಾಯ್ಬರೇಲಿ ಅನ್ನೋ ಪ್ಲೇಸ್ ಇದೆ. ಸೊ ಅದು ಒನ್ ಆಫ್ ದ ಪಯನಿಯರ್ ಇನ್ಸ್ಟಿಟ್ಯೂಷನ್ಸ್. ಯಾರಿಗೆ ಒಂದು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಜರ್ನಿ ಅಂತ ಇದ್ದರೆ, ಅಲ್ಲಿಂದ ಒಂದು ಸ್ಟಾರ್ಟ್ ಮಾಡಿದ್ರೆ ಅದೊಂದು ಪಯನಿಯರ್ ಇನ್ಸ್ಟಿಟ್ಯೂಷನ್ಸ್ ಇದ್ದೇ ಇರುತ್ತೆ. ಬಟ್ ಆದರೆ ಇವಾಗ ಇಂಡಿಯಾದಲ್ಲಿ ಮತ್ತು ಹೊರದೇಶದಲ್ಲೂ ತುಂಬ ತರಬೇತಿ ಸೆಂಟರ್ಗಳಿದೆ. ಬಟ್ ಅದು ಚಾಯ್ಸಸ್ ಆಗ್ತದೆ, ನೀವು ಯಾವ ಇದಕ್ಕೆ ಹೋಗಬೇಕು, ಯಾವ ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು ಅಂದರೆ. ಇದು ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕಂದ್ರೆ, ಈಗ ಯಾರಿಗೂ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ, ಜನರಲಾಗಿ ಹೇಳಬೇಕು ಅಂದರೆ ನೀವು RV ಕಾಲೇಜಿಗೆ ಹೋಗಬೇಕು, ಅಥವಾ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಬೇಕು, ಪೆಸಿಟಿಗೆ ಹೋಗಬೇಕು. ಅದು ವೆಲ್ ನೋನ್ ಇನ್ಸ್ಟಿಟ್ಯೂಷನ್ಸ್. ಸೊ ಅಲ್ಲಿ ಹೋದರೆ ಒಂದು ವೇಟೇಜ್ ಕೂಡ ಇರುತ್ತೆ, ಮಾಡೋದಕ್ಕೆ ಒಂದು ರೆಕಗ್ನಿಷನ್ ಕೂಡ ಇರುತ್ತೆ. ಸೊ ಥ್ರೂ ಔಟ್ ದ ವರ್ಲ್ಡ್ ಇಟ್ ಇಸ್ ರೆಕಗ್ನೈಸ್. ಸೊ ಯಾರಿಗೆ ಏನೇ ಸ್ಟಾರ್ಟ್ ಮಾಡಬೇಕು ಅಂದರೆ, ಐ ವುಡ್ ಪ್ರಿಫರ್ ಇಂದಿರಾ ಗಾಂಧಿ ರಾಷ್ಟ್ರೀಯ ಉಡಾನ್ ಅಕಾಡೆಮಿ, ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಇದೆ, ಹೋಗ್ಬೋದು ಎಲ್ಲ ಕಡೆ. ಇಟ್ ಡಿಪೆಂಡ್ಸ್ ಆನ್ ದ ಚಾಯ್ಸಸ್. ಓಕೆ. ಬೆಂಗಳೂರಿನಲ್ಲಿ ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಇದೆ ಸರ್? ಬೆಂಗಳೂರಲ್ಲಿ ನನಗೆ ಅನ್ಸಿದ ಮಟ್ಟಿಗೆ, ನಂಗೆ ಗೊತ್ತಿರೋ ಮಟ್ಟಿಗೆ ಮೊದಲು ಒಂದು ಜಕ್ಕೂರಲ್ಲಿ ಇತ್ತು, ಬಟ್ ಇವಾಗ ಅದು ಕರೆಂಟ್ಲಿ ರನ್ನಿಂಗ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅಲ್ಲಿ
ಸುಮಾರು ಇಶ್ಯೂಸ್ ನಡೀತಾ ಇದೆ. ಯಾಕಂದರೆ ಈಗ ಅಲ್ಲಿ ಆ ಏರ್ಪೋರ್ಟಿಗೆ ಆಲ್ಮೋಸ್ಟ್ ಶಟ್ ಇದೆ, ಅಂದರೆ ಈಗ ನಡೀತಾ ಇಲ್ಲ ಅದು ಇವಾಗ. ಯಾಕಂದರೆ ಅಲ್ಲಿ ಫ್ಲೈಓವರ್ ಆಲ್ರೆಡಿ ಆಗೋಗ್ಬಿಟ್ಟಿದೆ ಏರ್ಪೋರ್ಟಿಗೆ ಹೋಗೋ ಮೇನ್ ಇಂಟರ್ನ್ಯಾಷನಲ್ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುವಂಥದ್ದು. ಸೊ ಅಲ್ಲಿ ತರಬೇತಿ ಇವಾಗ ಕರೆಂಟಾಗಿ ನಡೀತಾ ಇಲ್ಲ ಅಂತ ನನ್ನ ಅನಿಸಿಕೆ. ಮತ್ತು ನನಗೆ ಮಾಹಿತಿ ಅಷ್ಟೊಂದಿಲ್ಲ, ಬಟ್ ನಾನು ಮಾಡುವಾಗ ಆವಾಗ ಈ ಇನ್ಫಾರ್ಮೇಷನ್ ಇತ್ತು. ಬಟ್ ನನಗನ್ಸಿದ ಮಟ್ಟಿಗೆ ಕರ್ನಾಟಕದಲ್ಲಿ ಇವಾಗ ಯಾವುದು ಅಕಾಡೆಮಿಗಳಿಲ್ಲ ಅನಿಸುತ್ತೆ ರನ್ನಿಂಗ್ ಇವಾಗ. ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಇಂಡಿಯಾದಲ್ಲಿ ನಾನು ಹೇಳಿದಂಗೆ ನಿಮಗೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಉಡಾನ್ ಅದೊಂದೇ. ಅಕಾಡೆಮಿ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಪೈನಿಯರ್ ಇನ್ಸ್ಟಿಟ್ಯೂಷನ್ಸ್. ಬಟ್ ಹಲವಾರು ಇನ್ಸ್ಟಿಟ್ಯೂಷನ್ಸ್ ಇದೆ. ಈಗ NFTI ಅಂತ ಆಗಿರ್ಬೋದು, ನ್ಯಾಷನಲ್ ಫ್ಲೈಯಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು, ಬೇರೆ ಬೇರೆ ಹಲವಾರು ಇನ್ಸ್ಟಿಟ್ಯೂಷನ್ಸ್ಗಳಿವೆ ವಿಚ್ ಇಸ್ ವೆರಿ ಫೇಮಸ್. ಮತ್ತು ಪುಣೆಯಲ್ಲಿ ಕೂಡ ಕಾರ್ವರ್ ಏವಿಯೇಷನ್ ಅಂತ ಇದೆ. ಸೊ ಅದು ಇವೆಲ್ಲ ಪೈನಿಯರ್ ಇನ್ಸ್ಟಿಟ್ಯೂಷನ್ಸ್ ಆ್ಯಕ್ಚುಲಿ. ಅದಕ್ಕೆಲ್ಲ ಈಗ ನಮ್ಮ ಬಡ ವಿದ್ಯಾರ್ಥಿಗಳು ಈ ಪೈಲಟ್ ಆಗಬೇಕಂತ ಕನಸು ಕಾಣೋಕ್ಕೆ ಇಷ್ಟಪಡ್ತಾ ಇರ್ತಾರೆ. ಕನಸು ಕಾಣೋಕ್ಕೆ ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್? ನಮಗೆ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಈಗಿನ ಟೈಮಲ್ಲಿ ಪೈಲಟ್ ಟ್ರೈನಿಂಗ್ ಮಾಡಬೇಕು ಅನ್ನೋದೇ ತುಂಬ ಎಕ್ಸ್ಪೆನ್ಸಿವ್ ಕೋರ್ಸ್ ಅದು ಇವಾಗ. ಯಾಕಂದರೆ ಇವಾಗ ನಿಮಗೆ ಗೊತ್ತಿರಬೇಕು, ಪ್ರತಿಯೊಂದು ನೀವು ಯಾವ ನಾರ್ಮಲ್ ಇಂಜಿನಿಯರಿಂಗ್ ಮಾಡೋದಾದ್ರೆ, ಮೆಡಿಕಲ್ ಮಾಡೋದಾದ್ರೆ, ಈಗ ನೀವು ಗೌರ್ಮೆಂಟ್ ಸೀಟ್ ತೊಗೊಳ್ಬೇಕು ಅಂದ್ರೂ ಅಷ್ಟು ಎಕ್ಸ್ಪೆನ್ಸಿವ್ ಆಗಿ ಹೋಗ್ಬಿಟ್ಟಿದೆ. ಈಗ ಮೊದಲೆಲ್ಲ 40-50,000 ಆಗ್ತಾಯಿದ್ದು. ಈಗ ಫ್ರ್ಯಾಂಕಾಗಿ ನೀವು ಕೇಳಿದ ಆನ್ಸರ್ ಇದಕ್ಕೆ ಹೆಚ್ಚು ಕಮ್ಮಿ ಅಂದರೆ ಒಂದು 70 to 80 lakhs ಖರ್ಚಿದೆ ಇವಾಗ. ಅಷ್ಟೊಂದು ದುಬಾರಿ. ಈಗ ದುಬಾರಿ ಇದೆ. ಯಾಕಂದರೆ ಎಲ್ಲ ಪ್ರತಿಯೊಂದು ಆ ಕಾಸ್ಟು, ಆ ಎಕ್ಸಾಮ್ಸು, ಆ ಟ್ರೈನಿಂಗು ಅದೆಲ್ಲ ಎಕ್ಸ್ಪೆನ್ಸಿವ್ ಆಗಿದೆ. ಹಾಗಾಗಿ ಆದರೂ ಮಕ್ಕಳು ಆಸಕ್ತಿ ತೋರಿಸ್ತಾ ಇದ್ದಾರೆ. ಮಕ್ಕಳು ಆಸಕ್ತಿ ತೋರಿಸ್ತಾರೆ ಕೂಡ. ಕೆಲವು ಇದರಲ್ಲಿ ಸ್ಕಾಲರ್ಶಿಪ್ ಎಲ್ಲ ಸಿಗ್ತದೆ. ಗೌರ್ಮೆಂಟ್ ಕೂಡ ಸ್ಕಾಲರ್ಶಿಪ್ ಸ್ಪಾನ್ಸರ್ ಮಾಡ್ತಾರೆ. ಅದು ಡಿಫ್ರೆಂಟ್ ಸ್ಕೇಲಲ್ಲಿ ಅಂದರೆ ಎಕ್ಸಾಮ್ಸ್ ನಡೀತದೆ. ಸೊ ಹಾಗಾಗಿ ಯಾರ್ಯಾರು ಗೌರ್ಮೆಂಟ್ ಥ್ರೂ ಸ್ಪಾನ್ಸರ್ಸ್ ತೊಗೋಬೇಕು ಅಂದರೆ ಸ್ಪಾನ್ಸರ್ಶಿಪ್ ಕೂಡ ಕೊಡ್ತಾರೆ. ಬಟ್ ನನಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ ಹೇಗೆ ಸ್ಕಾಲರ್ಶಿಪ್ ತೊಗೊಳ್ತಾರೆ ಏನು ಅಂತ. ಬಟ್ ಮೆರಿಟ್ ಬೇಸಿಸ್ ಮೇಲೆ ಕೂಡ ಕೆಲವು ಸ್ಕಾಲರ್ಶಿಪ್ ತೊಗೊಳ್ಳೋರು ಇದ್ದಾರೆ. ಬೇರೆ ಬೇರೆ ಗೌರ್ಮೆಂಟ್, ಎಸ್ಪೆಷಲಿ ಮಹಾರಾಷ್ಟ್ರ ಗೌರ್ಮೆಂಟ್, ಅಸ್ಸಾಂ ಗೌರ್ಮೆಂಟ್ ಎಲ್ಲ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಬಟ್ ಕರ್ನಾಟಕ ಗೌರ್ಮೆಂಟ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ, ಎಷ್ಟು ಸ್ಪಾನ್ಸರ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ. ಬಟ್ ಯಾರು ಆಸಕ್ತಿ ಇದ್ದವರು ಅಪ್ರೋಚ್ ಮಾಡ್ಬೋದು, ಗೌರ್ಮೆಂಟಿಗೆ ಹತ್ರ ಅಪ್ರೋಚ್ ಮಾಡಿ ಸ್ಕಾಲರ್ಶಿಪ್ ತೊಗೊಂಡು ಮಾಡ್ಬೋದು. ಆದರೂ ನಮಗೊಂದು ಹೆಮ್ಮೆ ಸರ್, ನೀವು ಹಾಸನದವರಾಗಿ ಒಬ್ಬರು ಪೈಲಟ್ ಆಗಿದ್ದೀರ ಅಂದರೆ ಅದೊಂಥರ ಖುಷಿ ವಿಚಾರ. ಇದ್ರ ಕಂಪ್ನಿಯ ಅನುಭವ ಸರ್ ನಿಮಗೆ? ನನ್ನ ಜರ್ನಿ ನಾನು ಹೇಳ್ದಂಗೆ 2010 ಸ್ಟಾರ್ಟ್ ಮಾಡಿದ್ದು. 2011 ನಂದು ಎಲ್ಲ ಸರ್ಟಿಫಿಕೇಷನ್ ಕೋರ್ಸಸ್ ಎಲ್ಲ ಮುಗೀತು. ಆಮೇಲೆ ಬೇಸಿಕ್ಲಿ ಫ್ರ್ಯಾಂಕ್ಲಿ ಹೇಳಿದರೆ 2011 ಆಲ್ಮೋಸ್ಟ್ ರಿಸೆಷನ್ ನಡೀತಾ ಇತ್ತು. ಈಗ ಕಿಂಗ್ಫಿಶರ್ ಆಲ್ಮೋಸ್ಟ್ ಶಟ್ ಡೌನ್ ಆಗಿತ್ತು. ಮತ್ತು ಇಷ್ಟು ಇವಾಗ ನೀವು ನೋಡ್ತಾ ಇದ್ದಂಗೆ ಟ್ರಾವೆಲಿಂಗು, ಏರ್ ಟ್ರಾವೆಲ್ ಇಷ್ಟು ಕಾಮನ್ ಇರಲಿಲ್ಲ. ಮೊದಲೆಲ್ಲ ಏರ್ ಟ್ರಾವೆಲ್ ಅಂದರೆ ಇಟ್ ಇಸ್ ಫಾರ್ ಕಾಮನ್ ಪೀಪಲ್, ಇಟ್ ಇಸ್ ಬಿಯಾಂಡ್ ರೀಚಬಲ್. ನಾನು ಹೇಳ್ದಂಗೆ ಕ್ಯಾಪ್ಟನ್ ಗೋಪಿನಾಥ್ ಅವ್ರು ಯಾವಾಗ ಏರ್ ಡೆಕ್ಕನ್ ಸ್ಟಾರ್ಟ್ ಮಾಡಿದ್ರು, ಹಿ ಮೇಡ್ ದ ಫ್ಲೈಯಿಂಗ್ ವೆರಿ ಸಿಂಪಲ್. ಯಾರಿಗೂ ಈಗ ನಾರ್ಮಲ್ ಪೀಪಲಿಗೆ ಒಂಥರ ಸಿಂಪಲಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಶ್ರೀಮಂತರು ಮಾತ್ರ ಫ್ಲೈಯಿಂಗ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಒಂದು ರೀಚಬಲ್ ಆಗಿ ಸ್ಟಾರ್ಟ್ ಆಯಿತು. ಸೊ 2011 ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದು ಒಂದು ಆ್ಯಸ್ ಅ ಜನರಲ್ ಏವಿಯೇಷನ್ ಪೈಲಟ್, ನಾಟ್ ಡೈರೆಕ್ಟ್ಲಿ ಆ್ಯಸ್ ಅನ್ ಏರ್ಲೈನ್ ಪೈಲಟ್. ನಾನು ಡೈರೆಕ್ಟ್ಲಿ ಏರ್ಲೈನಿಗೆ ಸೇರಲಿಲ್ಲ. ಆ್ಯಸ್ ಅ ಜನರಲ್ ಏವಿಯೇಷನ್ ಪೈಲಟ್ ನಾನು ಫ್ಲಾರ್ ಡ್ರಾಪಿಂಗು, ಜಾಯ್ ರೈಡ್ಸು, ಕೆಲವು ಫಿಲ್ಮ್ ಶೂಟಿಂಗ್ಸ್ ಕೂಡ, ಇದು ಫಿಲ್ಮ್ ಶೂಟಿಂಗ್ ಅಂದರೆ ಅವರಿಗೆ ಫ್ಲೈಯಿಂಗ್ ಮಾಡೋದು, ಸುಮಾರು ಕಡೆ ಅದು ಅಸೋಸಿಯೇಟ್ ಆಗಿ ಫ್ಲೈಯಿಂಗ್ ಮಾಡ್ತಾಯಿದ್ದೆ. ಆಮೇಲೆ ಹಾಬಿ ಫ್ಲೈಯರ್ಸ್ಗೆ ಫ್ಲೈಯಿಂಗ್ ಮಾಡ್ತಾಯಿದ್ದೆ. ಆಮೇಲೆ ಐ ಜಾಯಿಂಡ್ ಇನ್ ದ ಇಯರ್ 2013 ಏರ್ಲೈನ್ ಕಾಲ್ಡ್ ಏರ್ ಪೆಗಸಸ್ ಅಂತ, ಪೆಗಸಸ್ ಏರ್ಲೈನ್ ಜಾಯ್ನ್ ಆದೆ. ಸೊ ಅಲ್ಲಿ ಕ್ಲೋಸ್ ಟು ಅಬೌಟ್ 1.5 years ಆಯಿತು. ಮತ್ತು ಏರ್ ಇಂಡಿಯಾ ಮತ್ತು ಅಲಯನ್ಸ್ ಏರ್ ಸಬ್ಸಿಡರಿ, ಸೊ ಅಲ್ಲಿ ಕೂಡ ಫ್ಲೈಯಿಂಗ್ ಮಾಡಿದ್ದೀನಿ ಅರೌಂಡ್ 3.5 years. 2018 ಇವಾಗ ಕರೆಂಟಾಗಿ ನಾನು ಇಂಡಿಗೋ ಏರ್ಲೈನ್ಸ್ ಅನ್ನೋ ಒಂದು ಏರ್ಲೈನಲ್ಲಿ ಕ್ಯಾಪ್ಟನ್ ಆಗಿ ಫ್ಲೈಯಿಂಗ್ ಮಾಡ್ತಾ ಇದ್ದೇನೆ. ಸೊ ಟೋಟಲ್ ಕ್ಲೋಸ್ ಟು ಅಬೌಟ್ 14 to 15 years ಆಯ್ತು ಇವಾಗ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿ. ಸೊ ಇಟ್ಸ್ ಗೋಯಿಂಗ್ ಆನ್ ಸರ್. ವೆರಿ ಗುಡ್. ಈಗ ಇಂಡಿಗೋ, ಕಿಂಗ್ಫಿಶರ್ ಆ ಥರ ನಮ್ಮ ಏರ್ಲೈನ್ಸ್ಗಳಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಆ ಥರ ಎಷ್ಟು ಇನ್ಸ್ಟಿಟ್ಯೂಷನ್ಸ್ಗಳಿದೆ ಸರ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಾಗಲಿ ದೇಶದಲ್ಲಿ? ಈಗ ಏರ್ಲೈನ್ಸ್ ಹಾಗೆ ನೋಡಿದರೆ ಈಗ ಕರೆಂಟಾಗಿ ಮೇಜರ್ ಏರ್ಲೈನ್ ಅಂತ ಇರೋದು ಇಂಡಿಗೋ ಮಾತ್ರ, ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಚಾರ ಅದು. ಸೊ ಅವರೇ ಮಾರ್ಕೆಟ್ ಲೀಡರ್ ಕೂಡ ಇಂಡಿಯಾದಲ್ಲಿ ಇರೋದು. ಈಗ ಬಾಕಿ ಈಗ ನಿಮಗೆ ರೀಸೆಂಟಾಗಿ ಗೊತ್ತಿರೋ ಹಾಗೆ ಏರ್ ಇಂಡಿಯಾ ಅದನ್ನು ಟಾಟಾದವರು ಖರೀದಿ ಮಾಡಿದ್ರು. ಸೊ ಏರ್ ಇಂಡಿಯಾ ಇಸ್ ನೋ ಮೋರ್ ಅ ಗೌರ್ಮೆಂಟ್ ಏರ್ಲೈನ್ ನಾವು. ಸೊ ಇಟ್ಸ್ ಟಾಟಾ ಓನ್ಡ್ ಏರ್ಲೈನ್. ಸೊ ಏರ್ ಇಂಡಿಯಾ, ಏರ್ ಏಷ್ಯಾ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು ಇದೆಲ್ಲ ಸೇರಿ ಮರ್ಜರ್ ಆಗಿ ಅದೊಂದು ಏರ್ ಇಂಡಿಯಾ ಅಂತ ಮಾಡಿದ್ದಾರೆ. ಬಟ್ ಈಗ ಕರೆಂಟಾಗಿ ಇಂಡಿಗೋ ಮತ್ತು ಏರ್ ಇಂಡಿಯಾ ಅನ್ನೋದು ಒಂದು ಮೇಜರ್ ಪ್ಲೇಯರ್ಸು. ಬಾಕಿ ಸ್ಪೈಸ್ ಜೆಟ್ ಎಲ್ಲ ಇದೆ, ಅವರೆಲ್ಲ ಮೈನರ್ ಪ್ಲೇಯರ್ಸು. ನೀವು ಇಂಡಿಗೋದೇ ಕೇಳಿದರೆ ನಿಮಗೆ ಮಾರ್ಕೆಟ್ ಶೇರೇ ಗೊತ್ತಿದೆ, ಕ್ಲೋಸ್ ಟು ಅಬೌಟ್ 63% ಇದೆ. ಸೊ ಇಟ್ಸ್ ಬೇಸಿಕ್ಲಿ ಲೈಕ್ ಅ ಗೌರ್ಮೆಂಟ್ ಓನ್ಡ್ ಏರ್ಲೈನ್, ಯಾಕಂದರೆ ಮೋಸ್ಟ್ಲಿ ಪಬ್ಲಿಕ್ ಶೇರ್ಸೇ ಜಾಸ್ತಿ ಇದೆ ಅದರಲ್ಲಿ.
ಸೊ ಕ್ಲೋಸ್ ಟು ನನ್ನ ಮಾರ್ಕೆಟ್ ಲೀಡರ್ ಹೇಳೋದ್ರಿಂದ 450+ ಏರೋಪ್ಲೇನ್ಸ್ ಇದೆ ಅವ್ರ ಹತ್ರ. ಸೊ ದೇ ಆರ್ ದ ಮಾರ್ಕೆಟ್ ಲೀಡರ್ಸ್ ನಾವು. ಎಷ್ಟು ಸಂಭಾವನೆ ಇರುತ್ತೆ ಸರ್ ನಮ್ಮ ಪೈಲಟ್ಗಳಿಗೆ? ಹಾಂ, ಈಗ ನೋಡಿ, ಇಟ್ ಡಿಪೆಂಡ್ಸ್ ಆನ್ ದ ಎಕ್ಸ್ಪೀರಿಯನ್ಸ್. ಈಗ ಸ್ಟಾರ್ಟಿಂಗಲ್ಲಿ ಸೇರಿರೋ ಆ್ಯಸ್ ಅ ಜೂನಿಯರ್ ಫಸ್ಟ್ ಆಫೀಸರ್ ಅಂತ ಹೇಳ್ತಾರೆ. ಸ್ಟಾರ್ಟಿಗೆ ಸೇರುವಾಗ ಅವರಿಗೆ ಡಿಪೆಂಡ್ಸ್, ಎಲ್ಲ ಟ್ರೈನಿಂಗ್ ಎಲ್ಲ ಮುಗಿಸಿ ಎಲ್ಲ ಸ್ಟಾರ್ಟ್ ಎಲ್ಲ ಅವ್ರದ್ದೆಲ್ಲ ಲೈನ್ ಫ್ಲೈಯಿಂಗ್ ರಿಲೀಸ್ ಅಂತ ಆದಮೇಲೆ ಅವರು ಸ್ಟಾರ್ಟಿಂಗು ರೈಟ್ ಸೈಡಲ್ಲಿ ಕೂತ್ಕೊಂಡು ಫ್ಲೈಯಿಂಗ್ ಮಾಡುವಾಗ ಅವರಿಗೆ ಸ್ಟಾರ್ಟಿಂಗ್ ಅರೌಂಡ್ 1.8 1.7 ಲ್ಯಾಕ್ಸ್ ತನಕ, 1,70,000 ತನಕ ಮಂತ್ಲಿ ಆ್ಯಸ್ ಅ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಬಟ್ ಇಟ್ ಕ್ಯಾನ್ ಗೋ ಅಪ್ ಟಿಲ್ 7 to 8 ಲ್ಯಾಕ್ಸ್ ತನಕನೂ ಹೋಗುತ್ತೆ ಮುಂದೆ. ಡಿಪೆಂಡ್ಸ್ ಆನ್ ದ ಎಕ್ಸ್ಪೀರಿಯನ್ಸ್. ಯುದ್ಧ ವಿಮಾನಗಳು ಈ ನಾಗರಿಕ ಸೇವಾ ವಿಮಾನಗಳ ಬಗ್ಗೆ ವ್ಯತ್ಯಾಸ ಹಾಗೂ ಅದ್ರ ಬಗ್ಗೆ ಅನುಭವ ಏನು ಸರ್? ಯುದ್ಧ ವಿಮಾನ ಮತ್ತು ನಾಗರಿಕ ವಿಮಾನ ಅಂದರೆ, ನಾಗರಿಕ ವಿಮಾನ ಇದು ಇಟ್ಸ್ ಲೈಕ್ ಪ್ರೈವೇಟ್, ಇದು ಎಲ್ಲ ಕಮರ್ಷಿಯಲ್ ಪ್ಯಾಸೆಂಜರ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅಥವಾ ಕಾರ್ಗೋ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ, ಜನರಲಿವೇಷನ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಮೇಜರು ಬಳಸುವಂಥದ್ದು. ಯುದ್ಧ ವಿಮಾನ ಬೇಸಿಕ್ಲಿ ಫಾರ್ ದ ಡಿಫೆನ್ಸ್ ಪರ್ಪಸ್, ಡಿಫೆಂಡಿಂಗ್ ಆರ್ ಸೆಲ್ಫ್, ಫಾರ್ ದ ಡಿಫೆನ್ಸ್ ಪರ್ಪಸ್. ಯುದ್ಧ ವಿಮಾನಗಳಲ್ಲಿ ಎಲ್ಲ ಹೇಳಿದಾಗೆ ಏರ್ಫೋರ್ಸ್, ನೇವಿ, ಆರ್ಮಿ, ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ಎಲ್ಲ ಇವರೆಲ್ಲ ಒಂದು ವಿಂಗ್ ಯುದ್ಧ ವಿಮಾನಗಳದ್ದು. ಸೊ ಮತ್ತು ಅವರಲ್ಲಿ ವಿಮಾನಗಳಲ್ಲಿ ಮೇಜರ್ಲಿ ಅವರು ಇಬ್ಬರೇ ಕೂತ್ಕೊಳ್ಳೋಕೆ, ಒಂದು ಪೈಲಟ್, ಒಬ್ಬರು ನ್ಯಾವಿಗೇಟರ್. ಸೊ ಬೇಸಿಕ್ಲಿ ದ ಪರ್ಪಸ್ ಇಸ್ ಡಿಫೆಂಡಿಂಗ್ ದ ಕಂಟ್ರಿ. ನಮ್ಮ ಪ್ಯಾಸೆಂಜರ್ ವಿಮಾನ ಬೇಸಿಕ್ಲಿ ಇಟ್ಸ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ದ ಪೀಪಲ್. ಸೊ ಫ್ಲೈಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಆಲ್ ಸೇಮ್, ಎಲ್ಲ ಫ್ಲೈಯಿಂಗ್ ಮಾಡುವಂಥ ವಿಧಾನ ಎಲ್ಲ ಸೇಮೇ ಇರ್ಬೋದು. ಬಟ್ ವಿಮಾನ ರೀತಿ ಸ್ವಲ್ಪ ಆಪ್ರೇಟಿಂಗ್ ಇಸ್ ಲೆಲ್ ಡಿಫ್ರೆಂಟ್ ಅಷ್ಟೇ, ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಮೇಜರ್. ಆ್ಯಂಡ್ ಮೈ ಬಿ ಸ್ಪೀಡ್ ಆಲ್ಸೋ ಕ್ವೈಟ್ ಫಾಸ್ಟರ್. ಇವಾಗ ಕಾರು, ಬೈಕು, ಬಸ್ಸು ಎಲ್ಲ ಓಡಿಸೋದೊಂದು ಅದೇ ಒಂದು ಬೇರೆ ಅನುಭವ. ಆದರೆ ಪೈಲಟ್ಟು ಆಗಿ ನೀವು ವಿಮಾನ ಏರಿ ಅದರಲ್ಲಿ ಕೂತ್ಕೊಂಡಾಗ ಆಕಾಶದ ಎತ್ತರಕ್ಕೆ ಹಾರಬೇಕಾದ್ರೆ ನಿಮಗೆ ಏನು ಅನುಭವ ಆಗುತ್ತೆ? ಅದರ ಒಂದು ವಿಶೇಷ. ಸೊ ಈಗ ಟ್ರೈನಿಂಗ್ ಸ್ಟಾರ್ಟ್ ಮಾಡುವಾಗ ನಾನು ಹೇಳಿದಾಗೆ ನನಗೆ ಯಾವ ಒಂದು ಬ್ಯಾಕ್ಗ್ರೌಂಡ್ ಇಲ್ಲ, ನನಗೆ ಯಾವುದೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ಹೇಗಿರುತ್ತೆ ಏನು ಇರುತ್ತೋ ಅನುಭವನೂ ಇಲ್ಲ. ಭಯ ಅನ್ನೋದು ಸ್ಟಾರ್ಟಿಂಗ್ ಇದ್ದೇ ಇತ್ತು. ಹೇಗಪ್ಪ ಒಬ್ಬನೇ ಇರಬೇಕಲ್ಲ, ಏನೋ ಒಬ್ಬನೇ ಕಲಿಬೇಕಲ್ಲ ಏನು ಅಂತ. ಸೊ ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರು. ಬಟ್ ಸ್ಟಾರ್ಟಿಂಗಲ್ಲಿ ಒಂದು ಅನುಭವ, ಅದೊಂದು ಥ್ರಿಲ್ಲಿಂಗ್, ಅದು ಹೇಳೋಕ್ಕಾಗೋದಿಲ್ಲ. ಮತ್ತು ಇದೊಂದು ಅಡಿಕ್ಷನ್ ಇದ್ದಾಗೆ. ನನಗೆ ಎಷ್ಟೊಂದು ಜನ ಕೇಳ್ತಾ ಇರ್ತೀನಿ, ನನ್ನ ಮಡದಿಗೂ ಹೇಳ್ತಾ ಇರ್ತೀನಿ, ನನಗೆ ಒಂದು 2-3 ದಿವಸ ಸ್ವಲ್ಪ ರಜಾ ತೊಗೊಂಡು ಫ್ಲೈಯಿಂಗ್ ಇಲ್ಲ ಅಂದರೆ ಒಂಥರ ಏನೋ ಬಿಟ್ಬಿಟ್ಟಿದ್ದೀನಿ, ಏನೋ ಅಡಿಕ್ಷನು. ಎಲ್ಲರೂ ಹೇಳ್ತಾರೆ ರೆಸ್ಟ್ ಬೇಕು, ಯಾಕೆ ನೀವು ಯಾಕೆ ಫ್ಲೈಯಿಂಗ್ ಬೇಕು ಅದಂತ ನನಗೆ ಅಡಿಕ್ಷನ್ ಆಗಿಬಿಟ್ಟಿದೆ. ಈಗ ನಂದು ಕ್ಲೋಸ್ ಟು ಅಬೌಟ್ 8,000 hours ಎಕ್ಸ್ಪೀರಿಯನ್ಸ್ ಆಗಿದೆ ಟೋಟಲ್ ಈಗ ಒಂದು 15 ವರ್ಷದಲ್ಲಿ. ಈ 8,000 hoursಲ್ಲಿ ನಾನು ಯಾವತ್ತೂ ನಾನು ಹೋಗ್ಬೇಕಲ್ಲಪ್ಪ ಫ್ಲೈಟಿಗೆ, ನಂಗೆ ಬೇಜಾರಾಗ್ತಾ ಇದೆ ಅನ್ನೋ ಅನುಭವನೇ ಇಲ್ಲ ಯಾವತ್ತೂ ಆಗಿ. ಸೊ ಯಾವಾಗಲೂ ಈಗಲೂ ಕೂಡ ನನ್ನ ಸಬಾರ್ಡಿನೇಟ್, ಕೋ ಪೈಲಟ್ ಆಗ್ಬೋದು, ನಮ್ಮ ಇಂಜಿನಿಯರ್ಸ್ ಬರುವಾಗ ಒಳಗಡೆ ಬರ್ತಾರೆ, ಕಾಕ್ಪಿಟ್ ಒಳಗೆ ಬರ್ತಾರೆ, ಸರ್ ನಿಮ್ಮದು ಎಷ್ಟನೇ ಸೆಕ್ಟರ್ ಇವಾಗ? ಕೆಲವು ಟೈಮ್ ನಾವು 3-4 ಫ್ಲೈಟ್ ಮಾಡಬೇಕು ದಿವಸದಲ್ಲಿ. 4ನೇ ಫ್ಲೈಟ್ ಮಾಡುವ ಕೊನೆಗೆ ಅವ್ರು ಹೇಳ್ತಾರೆ, ಇನ್ನೂ ಫ್ರೆಶ್ ಆಗಿದ್ದೀರಲ್ಲ ಸರ್, ಯಾಕೆ ನಿಮಗೆ ಟಯರ್ಡ್ ಆಗಲ್ವಾ ಅಂತ ಕೆಲವ್ರು ಕೇಳ್ತಾರೆ. ಇಲ್ಲ, ನನಗೆ ಆದರೆ ಟಯರ್ಡ್ನೆಸ್ ಅನ್ಸೋದಿಲ್ಲ ಯಾವತ್ತು, ಯಾಕಂದ್ರೆ ನಾನು ಎಂಜಾಯ್ ಮಾಡ್ತೀನಿ ಪ್ರತಿಯೊಂದು. ಸೊ ಆ ಅನುಭವ ಒಂದು ಹೇಳೋಕ್ಕಾಗೋದಿಲ್ಲ. ಒಂದು ಸ್ಟಾರ್ಟಿಂಗಲ್ಲಿ ಒಂದು ಅನುಭವ ಸ್ವಲ್ಪ ನಿಮಗೆ ಭಯ ಅಂತೆಲ್ಲ ಅನಿಸ್ಬೋದು, ಬಟ್ ಹೋಗ್ತಾ ಯು ವಿಲ್ ಎಂಜಾಯ್ ದ ಎವ್ರಿ ಮೂಮೆಂಟ್ ಆಫ್ ಇಟ್. ಇದರಲ್ಲಿ ಒಂದು ರೊಟೀನ್ ಆಗ್ತದೆ, ಮತ್ತು ನೀವು ವಿಲ್ ಎಂಜಾಯ್ ಇಟ್. ಯಾವತ್ತು ನನ್ನ ಅನುಭವದಲ್ಲಿ ಯಾವತ್ತು ನನಗೆ ಬೇಜಾರಂತ ಅನಿಸೋದಿಲ್ಲ. ಸೊ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ಎವ್ರಿ ಡೇ ಇಸ್ ಲೈಕ್ ಯು ವಿಲ್ ಬಿ ಲರ್ನಿಂಗ್ ಸಮಥಿಂಗ್ ನ್ಯೂ. ಹೊಸ ಪ್ಲೇಸ್ಗೆ ಹೋಗ್ತೀರಾ, ಹೊಸ ಜನನ ಮೀಟ್ ಮಾಡ್ತೀರಾ, ಎಷ್ಟೋ ಭಾಷೆಗಳು, ರಿಲಿಜನ್ನು, ಬೇರೆ ಇದನ್ನು ಮೀಟ್ ಮಾಡ್ತೀರಾ. ಸೊ ಅದೊಂಥರ ಅನುಭವನೇ ಬೇರೆ ಥರ. ನಿಮಗೆ ಎಮರ್ಜೆನ್ಸಿ ತುರ್ತು ಕರೆಗಳೇನಾದ್ರು ಬರ್ತಾವ? ಈಗ ನೀವು ಪರ್ಟಿಕ್ಯುಲರಾಗಿ ಈಗ ನಡೀತಾ ಇರೋ ಒಂದು ಇಂಡಿಯಾ ಪಾಕಿಸ್ತಾನ್ ಡ್ರಿಫ್ಟ್ ಏನಿದೆ ನಡೀತಾ ಇದೆ ಇವಾಗ. ಸೊ ಈಗ ಇಲ್ಲಿ ತನಕ ನನಗೆ ಅಂತ ಪರ್ಸ್ನಲ್ ಆಗಿ ಬಂದಿಲ್ಲ ಯಾವತ್ತು. ಬಟ್ ಖಂಡಿತ ಯಾವಾಗಾರು ಇಂಡಿಯನ್ ಗೌರ್ಮೆಂಟಿಂದ ಏನೇ ಒಂದು ನೆಸೆಸಿಟಿ ಇದ್ದು, ಬಟ್ ನನಗನ್ಸೋ ಮಟ್ಟಿಗೆ ವಿ ಆರ್ ವೆರಿ ಸ್ಟ್ರಾಂಗ್ ಆ್ಯಸ್ ಎನ್ ಡಿಫೆನ್ಸ್ ಪೀಪಲ್ ಆರ್ ವೆರಿ ಸ್ಟ್ರಾಂಗ್ ದ್ಯಾಟ್ ಯಾವ ಒಂದು ನೆಸೆಸಿಟಿ ಬರೋದಿಲ್ಲ ನಮಗೆ ಅಂತೂ ಕರೆ. ಬಟ್ ಎಕ್ಸ್ಟ್ರೀಮ್ ನೆಸೆಸಿಟೀಸ್ ಏನಾದ್ರು ಬಂದರೆ ಖಂಡಿತ ಐ ವಿಲ್ ಬಿ ದ ಫಸ್ಟ್ ಒನ್, ಐ ವಿಲ್ ಬಿ ದ ಫ್ರಂಟ್ ಲೈನ್ ಪರ್ಸನ್ ಟು ಸಪೋರ್ಟ್ ಮೈ ಕಂಟ್ರಿ. ನನ್ನ ಒಂದು ದೇಶಕ್ಕೆ ನಾನು ಯಾವಾಗ ಬೇಕಾದ್ರೂ ನಾನು ಸಿದ್ಧನಾಗಿರ್ತೇನೆ. ಈಗ ನೀವು ಕೇಳಿದರೆ ಕೋವಿಡ್ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ಕೂಡ ಎಷ್ಟೊಂದು ಟೈಮಲ್ಲಿ ನಾವು ಎಲ್ಲ ಮನೇಲೇ ಕೊರೋನಾದಲ್ಲಿ ಟೈಮಲ್ಲಿ ಇರ್ಬೇಕಾದ್ರೆ ನಾವು ಎಷ್ಟೊಂದು ಮೆಡಿಕಲ್ ಸಪ್ಲೈಸ್ನ ನಾವು ಎಷ್ಟೋ ಕಂಟ್ರಿಯಿಂದ, ಸಿಂಗಾಪುರಿಂದ ಎಷ್ಟೊಂದು ಕಾರ್ಗೋ ಫ್ಲೈಟ್ಸ್ ಮಾಡಿದ್ದೀವಿ. ಆಗ ನೀವು ಪ್ರಾಕ್ಟಿಕಲಾಗಿ ನನಗೆ ಕೇಳೋದಾದ್ರೆ ಎಷ್ಟೊಂದು ಜನ ನಾವು ಮನೆಗೆ ಹೋಗುವಾಗ ಈಗ ಅಪಾರ್ಟ್ಮೆಂಟ್ಸಲ್ಲಿ ಇದ್ದವರಲ್ಲ ಅಥವಾ ಬೇರೆ ಪಕ್ಕದ ಮನೆಯಲ್ಲಿ ಇದ್ದವರಲ್ಲ ಸುಮ್ಮನೆ ನೋಡೋರು, ಯಾವುದೋ ಬೇರೆ ದೇಶದಿಂದ ಬಂದಿದ್ದೀನಿ, ಯಾವುದೋ ಬೇರೆ ವರ್ಲ್ಡಿಂದ ಬಂದಿದ್ದೀನಿ ಅಂತ ನಮ್ಮೊಂಥರ ಡಿಫ್ರೆಂಟಾಗಿ ಟ್ರೀಟ್ ಮಾಡೋ. ಆದರೆ ಫ್ರಂಟ್ ಲೈನ್ ವರ್ಕರ್ಸ್ ಆಗಿ ಆವಾಗಲೂ ಕೂಡ ನಾವು ಈ ಚಿಂತನೆ ಮಾಡ್ತಿರಲಿಲ್ಲ, ಯಾರು ಏನಾದರೂ ಅಂದ್ಕೊಳ್ಳಿ,
ನಮ್ಮ ದೇಶಕ್ಕೆ ಸಪೋರ್ಟ್ ಆಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ, ನಾವು ಹೋಗಬೇಕು ಬರಬೇಕು ಅಂತ ಆವಾಗೂ ಕೂಡ ಫ್ಲೈಂಗ್ ಮಾಡಿದ್ವಿ. ಕೊರೋನಾ ಟೈಮಲ್ಲಿ ಯಾರು ಇಡೀ ಸ್ಟೇಟೇ, ಇಡೀ ಇಂಡಿಯಾನೇ ಶಟ್ ಆಗಿರ್ಬೇಕಾರೆ. ಸೊ ಇಂಥ ಟೈಮಲ್ಲೇ ಮಾಡಿರ್ಬೇಕಾದ್ರೆ ಇವೆಲ್ಲ ನಮಗೆ ಖಂಡಿತ ಮಾಡೋದ್ರಲ್ಲಿ ಯಾವುದೂ ಇದೇ ಇಲ್ಲ. ಬೇರೆ ದೇಶಕ್ಕೆ ಒಂದೇ ವಿಮಾನದಲ್ಲಿ ಹೋಗ್ತಾ ಇದ್ದಾಗ ಅಷ್ಟು ದೂರ ಹೋಗಿ ಮತ್ತು ರೆಸ್ಟು, ನಿಮಗೆ ಒಂದೇ ಕಡೆ ಓಡಾಡಿಕೊಂಡು ಆ ಬಾಡಿಗೆ ಸ್ಟ್ರೆಸ್ ಆಗಲ್ವಾ? ನೀವು ಎಷ್ಟು ಲ್ಯಾಂಡಿಂಗ್ಸ್ ಮಾಡ್ತೀರೋ, ಈಗ 2-3 ಲ್ಯಾಂಡಿಂಗ್ ಮಾಡಿದ್ರೆ, 4 ಲ್ಯಾಂಡಿಂಗ್ ಮಾಡಿದ್ರೆ, ಸೊ ಅದು ಒಂದು ಟೈಮ್ ಲಿಮಿಟ್ ಇರುತ್ತೆ. ಸೊ ಅಟ್ ದ ಲೀಸ್ಟ್ 8 hours ಯೂಶ್ವಲಿ 8 ಗಂಟೆ ಫ್ಲೈಯಿಂಗ್ ಒಂದು ಕಾಮನ್ನು. ಬಟ್ ಡ್ಯೂಟಿ ಅವರ್ಸ್ ನೋಡಿದ್ರೆ 12 ಗಂಟೆ ತನಕ ಮ್ಯಾಕ್ಸಿಮಮ್ ಮಾಡ್ತಾರೆ ಡ್ಯೂಟಿ ಅವರ್ಸ್. ಫ್ಲೈಟ್ ಟೈಮ್ ಅರೌಂಡ್ 8 hours ಫ್ಲೈಟ್ ಟೈಮ್. ಈಗ ನೋಡಿ, ಸಪೋಸ್ ಈಗ ನೀವು ಬೆಂಗಳೂರಿಂದ ಅಥವಾ US ಹೋಗೋ ಡೈರೆಕ್ಟ್ ಫ್ಲೈಟ್ಸ್ ಎಲ್ಲ ಇದೆ, ಏರ್ ಇಂಡಿಯಾದವ್ರದ್ದು, ಅಮೆರಿಕಕ್ಕೆಲ್ಲ ಇದು ಮಾಡ್ತಾರೆ. ಅದು ಆಲ್ಮೋಸ್ಟ್ ಕ್ಲೋಸ್ ಟು 14 hours, 15.5 hours, 16 hours ತನಕ ಇದೆ ಸ್ಯಾನ್ ಫ್ರಾನ್ಸಿಸ್ಕೋ ಹೋಗುವಂಥ ಡೈರೆಕ್ಟ್ ಫ್ಲೈಟ್ಸು. ಬಟ್ ಅದೆಲ್ಲ ಹೇಗೆ ಮಾಡ್ತಾರೆ ಅಂದರೆ, ಅದರಲ್ಲಿ ಆಗ್ಮೆಂಟೆಡ್ ಕ್ರೂ ಅಂತ ಇರುತ್ತೆ. ಸೊ 2 sets ಆಫ್ ಕ್ರೂ ಇರ್ತಾರೆ, ಕ್ರೂಸ್ ಪೈಲಟು ಮತ್ತು ಟೇಕ್ ಆಫ್ ಲ್ಯಾಂಡಿಂಗ್ ಒಬ್ಬರು ಪೈಲಟು. ಸೊ ಬೇಸಿಕ್ಲಿ 8 hours ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್. ಮತ್ತು ಈಗ ನೋಡಿ, ಅನ್ಫೋರ್ಸಿನ್ ಸರ್ಕಮ್ಸ್ಟೆನ್ಸ್ ಅಂತ ಯಾವಾಗಲೂ ಬಂದೇ ಬರುತ್ತೆ. ಈಗ ವೆದರ್ ಆಗ್ಬೋದು, ಫಾಗ್ ಆಗ್ಬೋದು, ಮಳೆ, ಅದು ಇದೆಲ್ಲ ಏನಾಗುತ್ತೆ, ಡಿಲೇಸ್ ಆಗೇ ಆಗುತ್ತೆ. ಸೊ ಈ ಟೈಮಲ್ಲಿ ಸ್ವಲ್ಪ ಎಕ್ಸ್ಟ್ರೀಮ್ ಒಂದು ಸ್ಟ್ರೆಸ್ ಆಗುವಂಥ ಲೆವೆಲ್ ಇದ್ದೇ ಇರುತ್ತೆ ಖಂಡಿತ. ಅದನ್ನು ನೀವು ಎಷ್ಟೇ ಇಲ್ಲ ಅಂತ ಹೇಳಿದ್ರೆ, ನಾನು ಎಷ್ಟೇ ಸೂಪರ್ಮ್ಯಾನ್ ಅಂತ ಹೇಳಿದ್ರು ಕೂಡ, ಬಟ್ ಎಲ್ಲ ಹ್ಯೂಮನ್ ಬಾಡಿಗೂ ಒಂದು ಲಿಮಿಟೇಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಲಿಮಿಟೇಷನ್ಸ್ ಇದ್ದೇ ಇದೆ. ಪ್ರತಿಯೊಬ್ಬರಿಗೂ ಟಯರ್ಡ್ ಆಗಲೇ ಆಗುತ್ತೆ, ಇಲ್ಲ ಅಂತಿಲ್ಲ. ನೀವು ಎಷ್ಟೇ ಮೆಷಿನ್ಸ್ ಉಪಯೋಗಿಸಿದ್ರೂ ಹಾಗೇ ಆಗುತ್ತೆ. ಸೊ 8 hours ಇಸ್ ದ ಲಿಮಿಟ್ ಬೇಸಿಕ್ಲಿ ಫಾರ್ ದ ಫ್ಲೈಟ್ ಟೈಮ್, ಆ್ಯಂಡ್ 12 hours ಇಸ್ ದ ಡ್ಯೂಟಿ ಟೈಮ್. ಬಟ್ ಇವಾಗ ಜುಲೈ 1ನೇ ತಾರೀಕಿಂದ ಹೊಸ ಗೌರ್ಮೆಂಟ್, ಈಗ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಕೂಡ ಹೊಸ ರೂಲ್ಸ್ ಇಂಪ್ಲೈ ಮಾಡ್ತಾಯಿದೆ. ಯಾಕಂದರೆ ತುಂಬ ಸಲ ಏನಾಗಿದೆ ಅಂದರೆ, ಈಗ ಅಲ್ಲಿ ರೆಸ್ಟ್ ಕಮ್ಮಿ ಆಗ್ತಾ ಇದೆ. ರೆಸ್ಟ್ ಅಂದರೆ ಈಗ ನಾವು ಟೈಮ್ ಝೋನ್ಸ್ ಕ್ರಾಸ್ ಮಾಡಿದಾಗ ಜಾಸ್ತಿ ರೆಸ್ಟ್ ಬೇಕು. ಸೊ ಆಲ್ವೇಸ್ ಏನು ಮಾಡ್ತಾರೆ ಏರ್ಲೈನ್ಸ್ ಅವರು, ಸ್ವಲ್ಪ ಮಿನಿಮಮ್ ರೆಸ್ಟಲ್ಲಿ ನಮ್ಮನ್ನು ಪುಲ್ ಮಾಡ್ತಾಯಿದ್ರು ಫ್ಲೈಯಿಂಗ್ ಮಾಡೋಕ್ಕೆ. ಸೊ ಅದು ಇವಾಗ ನೆಕ್ಸ್ಟ್ ಜುಲೈ 1ರಿಂದ ಜಾಸ್ತಿ ಆಗ್ತಾರೆ ರೆಸ್ಟ್ ಟೈಮ್. ಸೊ ಐ ಥಿಂಕ್ ದಟ್ ವಿಲ್ ಸಾಲ್ವ್ ಎಲ್ಲರದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತದೆ ಅಂತ ನನಗೆ ಅನಿಸಿಕೆ. ಫಾಗ್ ಆಗುತ್ತೆ ಇಮ್ಮಿಡಿಯೇಟ್, ರೈನ್ ಕೂಡ ಜಾಸ್ತಿ ಜೋರಾಗಿ ಬರುತ್ತೆ, ಬಿರುಗಾಳಿ ಬರುತ್ತೆ. ಆವಾಗ ಇಮ್ಮಿಡಿಯೇಟ್ ಪ್ರಿಕಾಷನ್ಸ್ಗೆ ನಿಮಗೆ ಯಾವ ರೀತಿ ತೊಗೊಳ್ತೀರಾ? ಪೈಲಟ್ ವೃತ್ತಿಯಲ್ಲಿ ಬೇಸಿಕ್ಲಿ ಏವಿಯೇಷನ್ ಇದರಲ್ಲಿ ವೆದರ್ ಇಸ್ ಅ ಮೇನ್ ಚಾಲೆಂಜ್. ಅದು ಒಂದು ಫಾಗ್ ಆಗಿರ್ಬೋದು, ಅಥವಾ ಒಂದು ಮಳೆ, ಬಿರುಗಾಳಿ, ಥಂಡರ್ಸ್ಟಾರ್ಮ್. ನೀವೀಗ ನಾರ್ಮಲ್ ಆಗಿ ಮನೇಲಿ ಕೂತ್ಕೊಂಡಾಗ ನೋಡುವಾಗ ಇದೇನಪ್ಪ ಈ ಥರ ಸಿಡ್ಲು ಬರ್ತಾ ಇದೆ ಅಂತ, ಅದು ಕಾಮನ್ ಪೀಪಲ್ಗೆ ಅದು ನಾರ್ಮಲ್ ಸಿಡ್ಲು. ಅದೇ ಏವಿಯೇಷನಲ್ಲಿ ಫ್ಲೈಯಿಂಗ್ ಮಾಡುವಾಗ ಅದು ನಾವು ಎಕ್ಸ್ಟ್ರೀಮ್ ಕಾಷಿಯಸಲ್ಲಿ ಫ್ಲೈಯಿಂಗ್ ಮಾಡ್ತೀವಿ. ಸೊ ನಮ್ಮ ಒಂದು ಕಂಪ್ಯೂಟರ್ಸ್ ಆಗಿರ್ಬೋದು, ಏರೋಪ್ಲೇನಲ್ಲಿ ಇರುವಂಥ ಕಂಪ್ಯೂಟರ್ಸ್ ಇದೆಲ್ಲ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಇದೆ ಅಂದರೆ, ಎಲ್ಲ ಮೊದಲೇ ನಮಗೆ ಒಂದು ಮಾಹಿತಿ ಇರುತ್ತೆ, ಎಲ್ಲಿ ಹೋಗ್ಬೋದು, ಎಂಟರ್ ಆಗ್ಬೋದಾ, ಒಂದು ಮೋಡದೊಳಗೆ ಹೋಗ್ಬೋದಾ. ಯಾಕಂದರೆ ನೇಚರ್ ಇಸ್ ಎವ್ರಿಥಿಂಗ್. ಈಗ ನೇಚರ್ನ ನಾವು ಸೂಪರ್ಸೀಡ್ ಮಾಡೋ ಅಷ್ಟು ಬೆಳೆದಿಲ್ಲ ಯಾವುದು, ಹೌದಾ? ಏರೋಪ್ಲೇನ್ಸ್ ಇರ್ಬೋದು, ಅಡ್ವಾನ್ಸ್ ಇರ್ಬೋದು. ಈಗ ನಮ್ಮ ಹೇಳಿದ್ರೆ ಅರೌಂಡ್ 428 ಕಂಪ್ಯೂಟರ್ಸ್ ಇದೆ ನಮ್ಮ ನಾನು ಫ್ಲೈಯಿಂಗ್ ಮಾಡೋದು ಏರ್ಬಸ್ ವಿಮಾನ. ಸೊ ಆ ವಿಮಾನದಲ್ಲಿ ಎಷ್ಟು ಅಡ್ವಾನ್ಸ್ಡ್ ಬ್ಯಾಕಪ್ ಇದೆ ಅಂದರೆ, ಒಂದು ಫೇಲ್ ಆದರೆ ಇನ್ನೊಂದು ಬ್ಯಾಕಪ್, ಇನ್ನೊಂದು ಫೇಲ್ ಆದರೆ ಇನ್ನೊಂದು ಬ್ಯಾಕಪ್. ಆ ಥರ ಇದರಲ್ಲೂ ಕೂಡ ನೇಚರ್ನ ಸೂಪರ್ಸೀಡ್ ಮಾಡೋಕ್ಕಾಗಲ್ಲ. ಬಟ್ ಫಾಗು ನೀವು ಕೇಳಿದಾಗೆ ಮಾಡುವಾಗ ಫಾಗಲ್ಲೆಲ್ಲ ಲಿಮಿಟೇಷನ್ಸ್ ಇದ್ದೇ ಇರುತ್ತೆ ಒಬ್ಬ ಪೈಲಟಿಗೆ ಅಥವಾ ಒಂದು ಏರೋಪ್ಲೇನಿಗೆ. ಒಂದು ಪೈಲಟು, ಒಂದು ವಿಮಾನ, ನಮ್ಮ ಮಧ್ಯೆ ಒಂದು ಮಾತುಕತೆ. ಈಗ ಪೈಲಟು ಕೆಪಬಲ್ ಇರ್ಬೋದು, ಆದರೆ ಏರೋಪ್ಲೇನ್ ಕೆಪಬಲ್ ಇರೋದಿಲ್ಲ, ಅಥವಾ ಏರ್ಪೋರ್ಟ್ ಕೆಪಬಿಲಿಟಿ ಇರೋದಿಲ್ಲ. ಸೊ ಇದು 3 ಲೈನಲ್ಲಿ ಬಂದರೆ ಮಾತ್ರ ಹೋಗೋಕ್ಕೆ ಸಾಧ್ಯ. ಸೊ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಹೇಳಿದ್ರೆ, ವಿ ಹ್ಯಾವ್ ಅಡ್ವಾನ್ಸ್ ಟೆಕ್ನಾಲಜಿ ಇದ್ದೇ ಇದೆ ಅಲ್ಲಿ. CAT 2 CAT 3 ಸಿಸ್ಟಮ್ ಅಂತ ಹೇಳ್ತಾರೆ. ಅದು ಒಂದು ಆಲ್ಮೋಸ್ಟ್ ಲೈಕ್ 75 meters ವಿಸಿಬಿಲಿಟಿ ಇದ್ರೂ ಹೋಗಿ ಕಂಪ್ಲೀಟಾಗಿ ಲ್ಯಾಂಡ್ ಮಾಡ್ಬೋದು. ಸೊ ಆ ವಿಸಿಬಿಲಿಟಿ ಅಂದರೆ 75 meters ಅಂದರೆ ನೀವು ಸಪೋಸ್ ಇಲ್ಲಿಂದ ಒಂದು 100 meter ಅಂತ ಹಾಕ್ಬೋದಲ್ಲ. ಸೊ ಅದಕ್ಕಿಂತ ಕಮ್ಮಿ ಇದ್ರೂ ಹೋಗಿ ಲ್ಯಾಂಡ್ ಮಾಡ್ಬೋದು. ಆ ಒಂದು ಅಡ್ವಾನ್ಸ್ಡ್ ಕೆಪಾಸಿಟಿ ಇದೆ ಫಾಗಲ್ಲಿ. ಸೊ ಆ ಥರ ಒಂದು ಟ್ರೈನಿಂಗ್ ನಮಗೆ ಕೊಟ್ಟಿರ್ತಾರೆ ಹಾಗೆ. ಸೊ ನಾವು ಮತ್ತೆ ಎಕ್ಸ್ಪೀರಿಯನ್ಸ್ ಪೈಲಟ್ ಮಾತ್ರ ಮಾಡೋಕ್ಕಾಗೋದು, ಅದರಲ್ಲಿ ಎಲ್ಲರೂ ಮಾಡೋಕ್ಕಾಗೋದಿಲ್ಲ, ಎಕ್ಸ್ಪೀರಿಯನ್ಸ್ ಪೈಲಟು ಮಾಡ್ತಾರೆ. ಮತ್ತು ನೀವು ಸಿಡ್ಲು ಇದೆಲ್ಲ ಹೇಳಿದ್ರೆ ವೆದರ್ ರಡಾರ್ ಸಿಸ್ಟಮ್ಸ್ ಇರುತ್ತೆ. ವೆದರ್ ರಡಾರಲ್ಲಿ ನನಗೆ ಸಪೋಸ್ ನಾನು ಬೆಂಗಳೂರಿಂದ ಟೇಕ್ ಆಫ್ ಆಗಿ ಮಂಗಳೂರಲ್ಲಿ ಏನು ನಡೀತಾ ಇದೆ ಅನ್ನೋದು ಮೊದಲೇ ಗೊತ್ತಾಗುತ್ತೆ ನನಗೆ. ಸೊ ಅಂಥ ಒಂದು ಅಡ್ವಾನ್ಸ್ ಸಿಸ್ಟಮ್ ಇರೋದ್ರಿಂದ ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನೊಂದು, ನಾವು ಮಾಮೂಲಿ ಪೆಟ್ರೋಲ್ ತುಂಬಿಸ್ತೀವಿ ಬಸ್ಗೆ, ಕಾರ್ಗಳಿಗೆಲ್ಲ. ಮಾಮೂಲಿ ಪೆಟ್ರೋಲು ಡೀಸೆಲ್ಲು ಇಲ್ಲಿ ಸಿಗೋ ಅಂಥದ್ದು, ಈ ಏರೋಪ್ಲೇನಿಗೆ ತುಂಬಿಸೋ ಅಂಥ ಇಂಧನದ್ದು ಏನಾದ್ರು ವಿಶೇಷತೆ ಇದೆಯಾ? ಖಂಡಿತ. ಅದು ಏನಂದರೆ, ಈಗ ಪರ್ಟಿಕ್ಯುಲರಾಗಿ ಒಂದು ಏರೋಪ್ಲೇನಿಗೆ ಹಾಕೋದು ಜೆಟ್ A1 ಫ್ಯೂಲ್ ಅಂತ ಹೇಳ್ತಾರೆ, ಜೆಟ್ ಎ ಫ್ಯೂಲ್ ಅಂತ. ಅದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ಯೂಲು. ಅದನ್ನು ನಾವು ನಾರ್ಮಲಿಗೆ ಈಗ ಸಿಕ್ಕಿದೆ ಅಂತ ಕಾರಿಗೆ ಹಾಕೋದು, ಬಸ್ಸಿಗೆ ಹಾಕೋದು, ಅಥವಾ ಎಲ್ಲಿಗೆ ಹಾಕಿದ್ರು ಅದು ಪಾಸಿಬಿಲಿಟಿ ಇಲ್ಲ, ಯಾಕಂದರೆ ಅದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ಯೂಲು. ಸೊ ಆ ಜೆಟ್ A1 ಅನ್ನೋ ಒಂದು ಫ್ಯೂಲ್ನ ನಾವು ಹಾಕ್ತೇವೆ. ಸೊ ಮತ್ತು ಅದು ಡೆಟಿನೇಷನ್ ಕೂಡ ಜಾಸ್ತಿ ಇರುತ್ತೆ, ಅಂದರೆ ಅದರದ್ದು ಪವರ್ ಜಾಸ್ತಿ ಇರುತ್ತೆ. ಸೊ ನೀವು ನಾರ್ಮಲಿ ಯಾವುದೇ ಒಂದು ಕಾರ್ಸ್ಗೆ ಹಾಕಿದ್ರು ಅದು ಇಂಜಿನ್ ಸೀಸ್ ಆಗಿಬಿಡ್ತದೆ, ಅದು ಕೆಪಾಸಿಟಿ ಇಲ್ಲ ಅದಕ್ಕೆ. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ಯೂಲ್. ಸೊ ಬೇಸಿಕ್ಲಿ ಇದನ್ನು ಇಂಪೋರ್ಟ್ ಮಾಡ್ತೀವಿ ಹೊರ ದೇಶದಿಂದ. ಸೊ ಆ್ಯಂಡ್ ಎವ್ರಿ ಸ್ಟೇಟ್ ಹ್ಯಾಸ್ ಎ ಡಿಫ್ರೆಂಟ್ ಟ್ಯಾಕ್ಸ್ ಫಾರ್ ಇಟ್.
ಎಸ್, ನೀವು ಹೇಳಿದ್ರೆ ನನಗೆ ಜಸ್ಟ್ ಅಪ್ರಾಕ್ಸಿಮೇಟ್ಲಿ ನಾನು ಹೇಳೋದು, ಈಗ ನಮ್ಮ ನಾವು ಫ್ಲೈಟಿಗೆ ಹಾಕೋ ಎಲ್ಲ ನಾವು KG ಅಥವಾ ಪೌಂಡ್ಸ್ ಅಲ್ಲೇ ನಡೀತದೆ, ಈಗ ಲೀಟ್ರಲ್ಲೇ ನಡೆಯೋದಿಲ್ಲ. ಮತ್ತೆ ಏವಿಯೇಷನ್ ಎಲ್ಲ ಯೂನಿಟ್ಸ್ ಎಲ್ಲ ಡಿಫ್ರೆಂಟ್. ಈಗ ನಾಟಿಕಲ್ ಮೈಲ್ಸ್, ಈಗ ನೀವು ಕಿಲೋಮೀಟರ್ ಅಂತ ಹೇಗೆ ಹೇಳ್ತಾರೋ ಹಾಗೆ ನಾವು ನಾಟಿಕಲ್ ಮೈಲ್ ಲೆಕ್ಕದಲ್ಲಿ ಹಾಕ್ತೀವಿ. ಮತ್ತೆ KG ಮತ್ತೆ ಪೌಂಡ್ಸ್ ಲೆಕ್ಕದಲ್ಲಿ ಫ್ಯೂಲ್ ಫಿಲ್ ಮಾಡ್ತಾರೆ. ಸೊ ಅಪ್ರಾಕ್ಸಿಮೇಟ್ಲಿ ನಾವೀಗ ಜಸ್ಟ್ ಏರೋಪ್ಲೇನ್ ನಿಂತಿದೆ ಅಂದ್ರೂ ಸುಮ್ಮನೆ ನಿಂತಿರ್ಬೇಕಾದ್ರೆ ಒಂದು ಕ್ಲೋಸ್ ಟು ಅರೌಂಡ್ 16 to 17 kgs ಪರ್ ಮಿನಿಟ್, ಒಂದು ನಿಮಿಷಕ್ಕೆ 17ರಿಂದ 18 kg ಪರ್ ಮಿನಿಟ್ ಒಂದೊಂದು ಇಂಜಿನ್ ಕನ್ಸ್ಯೂಮ್ ಮಾಡ್ತಾ ಹೋಗುತ್ತೆ. ಸೊ ಅದು ತುಂಬ ಎಕ್ಸ್ಪೆನ್ಸಿವ್ ಕೂಡ, ಫ್ಯೂಲ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ನಿಮಗೆ ಒಂದು ವಿಶೇಷ ಅನುಭವ ಏನು ನಿಮ್ಮ ಜೀವನದಲ್ಲಿ? ನೀವು ಹೆಂಡತಿ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ನಿಮ್ಮ ವಿಶೇಷ ಅನುಭವ ಅಂದರೆ ಎಲ್ಲರೂ ಟ್ರಿಪ್ ಹೋಗ್ಬೇಕಂದ್ರೆ ನಿಮಗೇನಾದ್ರು ಫ್ರೀ ಇರುತ್ತಾ ಏರೋಪ್ಲೇನಲ್ಲಿ? ಖಂಡಿತ. ಈಗ ನಮ್ಮ ವಿಶೇಷ ಅನುಭವ ಅಂದರೆ ನನಗೆ ಪ್ರತಿ ದಿವಸನೂ ವಿಶೇಷನೇ. ನೀವು ಕೇಳಿದರೆ ಯಾವಾಗ ನಾನು ಈ ಪೈಲಟ್ ವೃತ್ತಿ ಆರಂಭ ಮಾಡೋದು, ನನಗೆ ಒಂದು ಪ್ರತಿ ದಿವಸನೂ ನಾನು ಎಂಜಾಯ್ ಮಾಡಿಕೊಂಡೆ. ಯಾವತ್ತೂ ನಾನು ಹೇಳಿದಂಗೆ ನಿಮಗೆ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಥವಾ ಟಯರ್ಡ್ ಆಗ್ತದೆ, ಯಾಕಪ್ಪ ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಫೀಲಿಂಗೇ ಇಲ್ಲ. ವಿಶೇಷ ಅಂದರೆ ಪ್ರತಿಯೊಂದು ದಿವಸನೂ ವಿಶೇಷ. ಆದರೆ ನೀವು ಕೇಳಿದಾಗೆ ಫ್ಯಾಮಿಲಿಗೆ ಅಂತ ನಾವು ಫ್ರೀ ಟ್ರಾವೆಲ್ ಅಂತಲೇ ಹೇಳ್ಬೋದು. ಈಗ ಪೇರೆಂಟ್ಸ್ಗೆ ಆಗಿರ್ಬೋದು, ತಂದೆ ತಾಯಿಗೆ, ನನ್ನ ವೈಫಿಗೆ ಮತ್ತು ಮಕ್ಕಳಿಗೆ ಒಂದು ಫ್ರೀ ಟ್ರಾವೆಲ್ ಅಂತ ಕೊಟ್ಟಿದ್ದಾರೆ. ಆದರೆ ಬೇಸಿಕ್ ಟ್ಯಾಕ್ಸ್ ಕಟ್ಟಲೇಬೇಕು ಗೌರ್ಮೆಂಟಿಗೆ. ಬಟ್ ಬಾಕಿಗೆ ಸಪೋಸ್ ನೀವು ಬೆಂಗಳೂರಿಂದ ಡೆಲ್ಲಿಗೆ ಹೋಗಲಿಕ್ಕೆ ಒಂದು 8 ರಿಂದ 9 ಇಲ್ಲ 10,000 ಚಾರ್ಜ್ ಆಗ್ತಿದೆ ಅಂದರೆ ನಮ್ಮ ಫ್ಯಾಮಿಲಿಗೆ ನಾನೇ ಕರ್ಕೊಂಡು ಹೋಗಬೇಕು, ಪರ್ಸ್ನಲ್ ಆಗಿ ಕರ್ಕೊಂಡು ಹೋಗಬೇಕು ಅಂದರೆ ಒಂದು ಮ್ಯಾಕ್ಸಿಮಮ್ 1,500, ಮ್ಯಾಕ್ಸಿಮಮ್ 2,000 ರುಪೀಸ್ ತನಕ ಖರ್ಚಾಗ್ಬೋದು. ಇಡೀ ಫ್ಯಾಮಿಲಿಗೆ? ಇಲ್ಲ, ಇಡೀ ಫ್ಯಾಮಿಲಿ ಅಲ್ಲ, ಟ್ಯಾಕ್ಸ್ ಬೇಸಿಕ್ ಪರ್ ಹೆಡ್ ಮ್ಯಾಕ್ಸಿಮಮ್ ಅಬೌಟ್ 1,000-1,500 ರುಪೀಸ್ ಆಗ್ಬೋದು ಅಷ್ಟೇ. ಅಂದರೆ ಬೇರೆಯವರಿಗೆ ಇಡೀ ಫ್ಯಾಮಿಲಿಗೆ ಒಂದು 50,000 ಖರ್ಚಾದ್ರೆ ನಿಮಗೆ ಒಂದು 10,000 ಖರ್ಚಾಗ್ಬೋದು. ಅದು ಬೇಸಿಕ್ಲಿ ಗೌರ್ಮೆಂಟಿಗೆ ಕಟ್ತಿರೋ ಟ್ಯಾಕ್ಸ್ ಅಷ್ಟೇ, ಟ್ಯಾಕ್ಸ್ ಮಾತ್ರ ಅಷ್ಟೇ. ಬಾಕಿ ಕಂಪ್ನಿ ಅಂದರೆ ಏರ್ಲೈನ್ ಆಗಲಿ ಯಾರೇ ಆಗಲಿ ಅದು ನಮಗೆ ಅಂತ ಏನು ಚಾರ್ಜ್ ಮಾಡೋದು, ಅದೊಂದು ನಮಗೊಂದು ಸಿಕ್ಕಿರೋ ಪ್ರಿವಿಲೇಜ್ ಅಷ್ಟೇ. ವರ್ಷಕ್ಕೆ ಎಷ್ಟು ಬಾರಿ ಕೊಡ್ತಾರೆ ಸರ್? ಅನ್ಲಿಮಿಟೆಡ್ ಸರ್, ಅನ್ಲಿಮಿಟೆಡ್ ಟ್ರಾವೆಲ್. ಈಗ ನೀವು ಪ್ರತಿ ದಿವಸ ಹೋಗ್ಬೇಕು ಅಂದ್ರೆ ಪ್ರತಿ ದಿವಸನೂ ಹೋಗ್ಬೋದು. ಅದೇ ಇಂಡಿಗೋದಲ್ಲಿರೋ ಒಂದು, ನಾನು ಅದೊಂದು ಹೇಳ್ತೀನಿ, ನಾನು ಪ್ರೌಡಾಗಿ ಹೇಳ್ಬೋದು, ಅದೊಂದು ಇಂಡಿಗೋ ಏರ್ಲೈನ್ಸಲ್ಲಿರೋ ಒಂದು ಅಡ್ವಾಂಟೇಜ್. ಇಫ್ ಎನಿಬಡಿ ವಾಂಟ್ಸ್ ಟು ಟ್ರಾವೆಲ್, ಬೇಸಿಕ್ ಟ್ಯಾಕ್ಸ್ ಕಟ್ಟಿ ನೀವು ಪ್ರತಿ ದಿವಸನೂ ಎಷ್ಟು ಸಲ ಬೇಕಾದ್ರೂ ಹೋಗ್ಬೋದು. ಬಟ್ ಕೆಲವು ಏರ್ಲೈನ್ಸಲ್ಲಿ ಲಿಮಿಟೆಡ್ ಟ್ರಾವೆಲ್ ಅಂತ ಇರುತ್ತೆ. ಸೊ ಡಿಪೆಂಡ್ಸ್. ಈ ಪೈಲಟ್ ಆಯ್ಕೆ ಪ್ರತಿ ವರ್ಷನೂ ನಡೆಯುತ್ತೆ ಸರ್? ಪ್ರತಿ ವರ್ಷನೂ ನಡೆಯುತ್ತೆ. ಇದು ಈಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದ್ದಾಗ, ಈಗ ನಾನು ಹೇಳಿದಂಗೆ 2010-11 ಅಷ್ಟೊಂದು ಡಿಮ್ಯಾಂಡ್ ಇರಲಿಲ್ಲ. ಈಗ ನಾನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿಬಿಟ್ಟೆ ನನ್ನ ಅನುಭವದಲ್ಲಿ. ಬಟ್ ಸ್ಟಾರ್ಟ್ ಮಾಡ್ತಾ ಇದ್ದಾಗೆ ನನಗೂ ಸ್ವಲ್ಪ ಭಯ ಇತ್ತು, ಅಂದರೆ ಇಷ್ಟು ಡಿಮ್ಯಾಂಡ್ ಇದೆಯಾ, ಮಾಡ್ಬೋದಾ, ನಾನು ಹೋಗ್ಬೋದಾ ಅಂತ. ಆದರೆ ನನಗೆ ಅದ್ರ ಬಗ್ಗೆ ಇದಿರಲಿಲ್ಲ. ಅಂದರೆ ನಾನು ನನ್ನ 100% ಕೊಟ್ಟರೆ ಡೆಫಿನೆಟ್ಲಿ ಯಾವಾಗಾರ ಒಂದಕ್ಕೆ ರಿಸಲ್ಟ್ ಬಂದೇ ಬರುತ್ತೆ ಅಂತ. ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದ್ದಾಗೆ ಈಗಂತೂ ನಾನು ಹೇಳಿದಾಗೆ ನಿಮಗೆ ನೋಡಿರ್ಬೇಕು, ಈಗ ಎಲ್ಲ ಏರ್ಲೈನ್ ಥ್ರೂ ಔಟ್ ದ ವರ್ಲ್ಡ್ ಇರ್ಬೋದು, ಇಂಡಿಯಾದಲ್ಲಿ ಕೂಡ ಎಷ್ಟೊಂದು ಜನ ಹೊಸ ಏರೋಪ್ಲೇನ್ಸ್ ಆರ್ಡರ್ ಮಾಡ್ತಾನೆ ಇದ್ದಾರೆ. ನಾನು ಜಸ್ಟ್ ನಮ್ಮ ಒಂದು ಇಂಡಿಗೋ ಏರ್ಲೈನ್ಸ್ ಬಗ್ಗೆ ನಾನು ಹೇಳ್ಕೋಬೇಕು ಅಂತಲ್ಲ, ಹೇಳಿದ್ರೆ ನಾನು ಪ್ರತಿ ವಾರ ನೋಡಬೇಕು ಅಂದ್ರೆ ಹೊಸ ಏರೋಪ್ಲೇನ್ಸ್ ಬರ್ತಾ ಇರುತ್ತೆ. ಅದಕ್ಕೆ ನಮಗೆ ಇಮೇಲ್ ಕಳಿಸ್ತಾರೆ, ಅದು ಪೂಜೆ ಮಾಡಿ ಕಳಿಸೋ. ಯಾಕಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಇದರಲ್ಲಿ ಅದೊಂದು ಪೂಜೆ ಮಾಡಿ, ನೀವು ಬಿಲೀವ್ ಮಾಡ್ತಿರೋ ಇಲ್ಲೋ, ನಾವು ಫ್ಲೈಯಿಂಗ್ ಮಾಡೋ ಒಂದು ಮೆಷಿನ್ಸ್ ಇದಿರುತ್ತಲ್ಲ, ಕಂಟ್ರೋಲ್ ಕಾಲಮು, ಅದರಲ್ಲಿ ಕೂಡ ಅವರು ಇದೆಲ್ಲ ಟ್ರೈ ಮಾಡ್ತಾರೆ, ಪೂಜೆ ಎಲ್ಲ ಮಾಡಿ ಇದು ಮಾಡ್ತಾರೆ ಎಲ್ಲ ಹೇಳೋದು. ಸೊ ಇಟ್ ಇಸ್ ಇಟ್ ಫೀಲ್ಸ್ ಪ್ರೌಡ್ ದಟ್ ಹೊಸ ಏರೋಪ್ಲೇನ್ ಬರ್ತಾ ಇದೆ, ಎಲ್ಲ ಯಂಗ್ಸ್ಟರ್ಸ್ಗೆ ಇನ್ನೂ ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಅಂತ ಒಂದು ಪ್ರೌಡ್ನೆಸ್ ಇದೆ ನನಗೆ. ನಿಮ್ಮ ಲೈಫಲ್ಲಿ ಪೈಲಟ್ ತರಬೇತಿ ಪಡೆದ ನಂತರ ಮೊದಲನೇ ಬಾರಿ ನೀವು ಕೂತ್ಕೊಂಡು ಫ್ಲೈಟಲ್ಲಿ ಯಾವ ಇದಕ್ಕೆ ಹೋಗಿದ್ರಿ ಸರ್? ಅದು ವಿಶೇಷ ಅನುಭವ ನಿಮಗೆ ಇವಾಗಲೇ ಏನಾದ್ರು ಮನಸ್ಸಿನಲ್ಲಿ ಉಳ್ಕೊಂಡಿದೆಯಾ? ಈಗ ನಾನು ಫಸ್ಟ್ ಟೈಮಾ ಫಸ್ಟ್ ಸೋಲೋ ಅಂತ ಒಂದು ಮಾಡ್ತೀವಿ ನಾವು. ಅಂದರೆ ಈಗ ತರಬೇತಿ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಒಬ್ಬರು ಪಕ್ಕದಲ್ಲಿ ಕೂತಿರ್ತಾರೆ, ಒಬ್ಬರು ಟ್ರೈನರ್ ಇರ್ತಾರೆ ಹೇಳ್ಕೊಡ್ತಾ ಇರೋಂಗೆ. ಸೊ ಒಂದು ಸ್ವಲ್ಪ ಗಂಟೆಗಳಾದಮೇಲೆ ಒಂದು ಲಿಮಿಟ್ ಇರುತ್ತೆ ನಮಗೆ, ಇಷ್ಟು ಪಾಸ್ ಮಾಡಲೇಬೇಕು. ಒಂದು 15ರಿಂದ 20 ಗಂಟೆ ಆದಮೇಲೆ ನೀವು ಒಬ್ಬ ಮನುಷ್ಯ ಪೈಲಟ್ ಆಗಬೇಕು ಅಂದರೆ ಒಂದು ಏರೋಪ್ಲೇನ್ನ ಸೋಲೋ ಆಗಿ ಒಬ್ಬನೇ ತೊಗೊಂಡೋಗಿ ಒಂದು ಸರ್ಕ್ಯೂಟಲ್ಲಿ ರೌಂಡ್ ಮಾಡಿ ಬರಬೇಕು. ಆದರೆ ಎಲ್ಲ ಮಾನಿಟರ್ ಮಾಡ್ತಾ ಇರ್ತಾರೆ, ಇನ್ಸ್ಟ್ರಕ್ಟರ್ ಆಗಿರ್ಬೋದು, ಎಲ್ಲ ಗ್ರೌಂಡ್ ಫೆಸಿಲಿಟಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ಬಟ್ ಅದೊಂದು ಭಯದ ಮೂಮೆಂಟು ಕೂಡ. ಬಟ್ ಯಾಕಂದರೆ ನೀವು ಒಂದು ಏರೋಪ್ಲೇನ್ನ ತೊಗೊಂಡು ಟ್ರೈನಿಂಗ್ ವಿಮಾನ ಅದೊಂದು ಒಬ್ಬನೇ ತೊಗೊಂಡು ಹೋಗಿ ಸರ್ಕಲ್ ಹಾಕಿ ವಾಪಸ್ ಬರೋ, ಅದೊಂದು ಲ್ಯಾಂಡ್ ಮಾಡೋವರೆಗೂ ಟೇಕ್ ಆಫ್ ಆಗಿಬಿಡ್ತದೆ, ಏನೋ ಆಗ್ಬಿಡ್ತಲ್ಲ ಅಂತ. ಟೇಕ್ ಆಫ್ ಆದಮೇಲೆ ಲ್ಯಾಂಡಿಂಗ್ ಇದೆಯಲ್ಲ, ದಟ್ ಈಸ್ ವೆರಿ ಕ್ರೂಷಿಯಲ್ ಪಾರ್ಟ್. ಅದೊಂದು ಎಕ್ಸೈಟಿಂಗ್ ಮೂಮೆಂಟು. ಬಟ್ ಇರ್ತದೆ, ಯಾಕಂದರೆ ನಿಮ್ಮ ಟ್ರೈನರ್ ನಿಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟು ಕೊಡ್ತಾರೆ, ಇವನು ವಾಪಸ್ ಬರ್ತಾನೆ ಮಾಡ್ತಾನೆ, ನಾನು ಹೇಳ್ಕೊಟ್ಟಿರೋದು ಅನುಭವ. ಯಾಕಂದರೆ ನೋಡಿ, ಈಗ ಸಪೋಸ್ ನೀವು ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂದರೆ, ಈಗ
ಈಗ ನನ್ನ ಅನುಭವದಲ್ಲಿ ಅದೊಂದು ಒಂದು ಒಂಥರ ಆ ಅನುಭವ ಒಂದು ಹೇಳೋಕ್ಕೆ ಆಗೋದಿಲ್ಲ ನಿಮಗೆ ಹೇಗೆ ಅಂತ. ಮತ್ತು ಆ ಫಸ್ಟ್ ಸೋಲೋ ಆದಮೇಲೆ ಅದೊಂದು ಸೆರೆಮನಿ ನಡೀತದೆ ನಮ್ಮದು. ಹೇಗೆ ಅಂದರೆ ನಮ್ಮ ಸೆರೆಮನಿ ಹೇಗೆ ಅಂದರೆ, ಈಗ ನೀವು ಒಂಥರ ವಿಚಿತ್ರ ಇರ್ಬೋದು ಈ ಸೆರೆಮನಿ. ಈಗ ಯಾರು ಈಗ ಕಾಲೇಜಿಂದ ಪಾಸ್ ಔಟ್ ಆಗುವವರೆಗ ಅವರಿಗೆಲ್ಲ ಒಂಥರ ಹೊಡೆಯೋ ಅಂದರೆ ಏನೋ ಒಂದು ಮಜಾಕ್ ಮಾಡೋದು, ಅವರಿಗೆ ಖುಷಿ ಪಡೋದು, ಇದು ಮಾಡೋದು, ಏನು ಕಿಟ್ಲೆ ಮಾಡೋದೆಲ್ಲ ಮಾಡ್ತಾರೆ. ನಮ್ಮ ಇದರಲ್ಲಿ ಏನಂದರೆ ಒಂದು ಫಸ್ಟ್ ಸೋಲೋ ಅಂತ ಇಂಡಿಯಾದಲ್ಲಿ ನಾನು ಹೇಳೋ ಕಲ್ಚರ್ ಏನಂದರೆ, ಈ ಮೊಟ್ಟೆ ಎಲ್ಲ ಇರೋದಲ್ಲ, ಈ ಮೊಟ್ಟೆಗಳು ಇದೆಲ್ಲ ಇಟ್ಕೊಂಡಿರ್ತಾರೆ. ಫಸ್ಟ್ ಸಲ ಅವಕ್ಕೆಲ್ಲ ಮೊಟ್ಟೆ ಹೊಡೆಯೋದು ಮಾಡೋದು, ಆ ಥರ ಏನೋ ಅದೊಂದು ಕಲ್ಚರು. ಆಮೇಲೆ ಎಲ್ಲ ಯೂನಿಫಾರ್ಮ್ ಮೇಲೆ ಎಲ್ಲ ಕಂಗ್ರ್ಯಾಚುಲೇಷನ್ಸ್ ಅಂತೆಲ್ಲ ಬರೀತಾರೆ. ಸೊ ಅದೊಂದು ಪ್ರೈಡ್ ಮೂಮೆಂಟ್. ಅದೇನಾದ್ರು ಚಿತ್ರಗಳನ್ನ ಈಗಲೂ ಸೇವ್ ಮಾಡಿ ಇಟ್ಕೊಂಡಿದ್ದೀರಾ? ಸೇವ್ ಮಾಡಿ ಇಟ್ಕೊಂಡು, ಯಾಕಂದ್ರೆ ಅದೆಲ್ಲ ಮೊಮೆಂಟ್ಸ್. ಅದು ಎಷ್ಟೋ ವರ್ಷಗಳಾಯ್ತು. ಈಗ ನಾನು 2009 ಜಾನ್ವರಿಲಿ ನಾನು ರಿಲೀಸ್ ಆದ ಫಸ್ಟ್ ಸೋಲು. ಅದಾದ್ಮೇಲೆ ಎಷ್ಟೋ ಮೊಮೆಂಟ್ಸ್ ಬಂದಿದೆ, ಬಟ್ ಆ ಮೊಮೆಂಟ್ ಅಂತೂ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ಸಂಭ್ರಮ ನಿಮ್ಮ ಮುಖದಲ್ಲೇ ಈಗ ಕಾಣಿಸ್ತಾ ಇದೆ. ಬಿಕಾಸ್ ನಾನು ಹೇಳಿದ್ನಲ್ಲ, ನಾನು ಇನ್ಸ್ಟ್ರಕ್ಟರ್ ಕೂಡ ಆಗಿದ್ದು ಸ್ಟಾರ್ಟಿಂಗಲ್ಲಿ, ಟ್ರೈನರ್ ಆಗಿದ್ದೆ ಕೂಡ ಸ್ಟಾರ್ಟಿಂಗಲ್ಲಿ. ಈಗ ನಾನು ಏರ್ಲೈನ್ ಡೈರೆಕ್ಟಾಗಿ ನಾನು ಟ್ರೈನಿಂಗ್ ಮುಗಿಸಿ ಡೈರೆಕ್ಟಾಗಿ ಏರ್ಲೈನ್ ಬಂದವನಲ್ಲ. ನಾನು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿದವನು. ಹೇಗೆ ಅಂದರೆ, ನಾನು ಹೇಳಿದ್ನಲ್ಲ ನಿಮಗೆ, ಜಾಯ್ ರೈಡ್ಸು, ಫ್ಲವರ್ ಡ್ರಾಪಿಂಗು, ಫಿಲ್ಮ್ ಶೂಟಿಂಗ್ಸು, ಮತ್ತು ಜನರಲ್ ಏವಿಯೇಷನ್ ಫ್ಲೈಂಗ್. ಅದಕ್ಕಿಂತ ಮುಂಚೆ ನಾನು ಇನ್ಸ್ಟ್ರಕ್ಟರ್ ಕೂಡ ಆಗಿದ್ದೆ. ಕ್ಲೋಸ್ ಟು ಅರೌಂಡ್ 2000 hours, 2000 ಗಂಟೆ ಇನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಸುಮಾರು 75-80 ಜನ ಪೈಲಟ್ಸ್ಗಳು, ಅಂದರೆ ಟ್ರೈನಿ ಪೈಲಟ್ಸ್ ಇರ್ತಾರೆ ನೋಡಿ, ಈಗ ಫ್ರೆಶ್ ಆಗಿ ಬರ್ತಾರೆ, ನಾನು ಆಗಬೇಕು ಪೈಲಟ್ ಅಂಥವ್ರಿಗೆ ಒಂದು ಟ್ರೈನಿಂಗ್ ಮಾಡಿದ್ದೀನಿ. ಸೊ 2000 ಗಂಟೆ ಇನ್ಸ್ಟ್ರಕ್ಷನ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ ನನ್ನ ಹತ್ರ. ಸೊ ಅದೊಂದು ಆ ಮೊಮೆಂಟು. ಹೇಗೆ ಯಾರೊಬ್ಬ ಟ್ರೈನರ್ ನನ್ನನ್ನು ಬಿಟ್ಟಿದ್ರು, ಅದೇ ಥರ ನಾನು ಸುಮಾರು 75-80 ಜನ ಟ್ರೈನೀಸ್ಗಳನ್ನ ಬಿಟ್ಟಿದ್ದೀನಿ. ಸೊ ಆ ಮೊಮೆಂಟ್ ನನಗೆ ಕೇಳಿದ್ರೆ ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ಆ ಥರ. ಇತ್ತೀಚೆಗೆ ಈಗ ಯುದ್ಧ ನಡೀತಾ ಇದೆ ಸರ್. ಇವಾಗ ಆಪರೇಷನ್ ಸಿಂಧೂರ್ ಅನ್ನೋ ಒಂದು ಆಪರೇಷನ್ ಸ್ಟಾರ್ಟ್ ಆಗಿ ಉಗ್ರಗಾಮಿ ಚಟುವಟಿಕೆಗಳನ್ನ ಬಾಂಬಾಗಿ ಸಾಯಿಸಿದ್ದಾರೆ. ಇವಾಗ 2-3 ದಿನದಿಂದ ನಮಗೆ ನಿದ್ದೆನೇ ಬರ್ತಾ ಇಲ್ಲ. ನಿಮಗೆ ಯಾವ ರೀತಿ ಇದೆ ಸರ್ ಮನಸ್ಥಿತಿ? ಸ್ಯಾಡ್ ಫೀಲಿಂಗ್ ಆ್ಯಕ್ಚುಲಿ. ಅಂದರೆ ಯಾರಿಗೆ ನೀವು ಆ್ಯಸ್ ಎ ಭಾರತೀಯ ನಾವು ಯಾವಾಗೂ ವಾರ್ ಆಗಬೇಕು ಅಂತ ಯಾವತ್ತೂ ಮಾಡಿದವರಲ್ಲ. ನಾವು ಯಾವಾಗಲೂ ಪೀಸಲ್ಲೇ ಹೋದವ್ರು ಭಾರತೀಯರು ಪ್ರತಿಯೊಬ್ಬರು ಇರ್ಬೋದು. ಈಗ ನೀವೇ ಆಗಿರ್ಬೋದು, ನಾವೇ ಆಗಿರ್ಬೋದು, ಯಾವ ರಿಲಿಜನ್ ಇರಲಿ, ಯಾವ ಕಾಸ್ಟ್ ಇರಲಿ, ಕಮ್ಯುನಿಟಿ ಇರಲಿ, ಇವೆಲ್ಲ ನಾವು ಸೆಕೆಂಡ್ರಿ. ನಮಗೆ ಯಾವಾಗ ನಮ್ಮ ದೇಶ ಅಂತ ಬರುತ್ತೋ ಎಲ್ಲರೂ ಒಂದೇ. ನಾವು ಹೇಳ್ಬೋದು ಅಷ್ಟೇ, ನೀವು ಆ ಜಾತಿ, ನೀವು ಈ ಜಾತಿ ಅಂತ ಹೇಳ್ಬೋದು. ಆದರೆ ಈ ಕರೆಂಟ್ ಮೂಮೆಂಟಲ್ಲಿ ನೀವು ಹೇಳಬೇಕು ಅಂದರೆ ನಾವೆಲ್ಲರೂ ಒಂದೇ. ಈಗಲೂ ಕೂಡ ಎಲ್ಲರೂ ಒಂದೇ ಆಗಿದ್ದೀವಿ. ಈ ಸ್ಯಾಡ್ ಮೂಮೆಂಟಲ್ಲಿ ಸ್ಯಾಡ್ ಮೂಮೆಂಟ್ ಆ್ಯಕ್ಚುಲಿ. ಬಟ್ ಯಾರೇ ನಮ್ಮ ಭಾರತ ಕಡೆಯಿಂದ ಯಾರಿಗೆ ನಷ್ಟ ಆಗಬಾರ್ದು. ಯಾರೇ ಆಗಲಿ, ಎಷ್ಟೊಂದು ಫ್ಯಾಮಿಲಿಗಳು ಅವರ ಒಂದು ಫ್ಯಾಮಿಲಿಗಳನ್ನ ಕಳಿಸಿರ್ತಾರೆ. ಗಂಡ ಆಗಿರ್ಬೋದು, ಅವ್ರ ತಮ್ಮ, ಅಣ್ಣಂದಿರು, ಎಷ್ಟೋ ಯಾರೋ ಲೇಡೀಸು ಆಗಿರ್ಬೋದು, ಎಲ್ಲ ಒಂದು ಡಿಫೆನ್ಸ್ ಫೋರ್ಸಲ್ಲಿ. ಈಗ ನೀವು ಮೊನ್ನೆ ನೋಡಿರ್ಬೋದು, ಫಸ್ಟ್ ಸಿಂಧೂರ್ ಅಟ್ಯಾಕ್ ಆದಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಫಸ್ಟ್ ಲೇಡೀಸೇ ಕೂಡ, ಏರ್ಫೋರ್ಸ್ ಕೂಡ ಮತ್ತು ಆರ್ಮಿಯಿಂದ ಅವರೇ ಪ್ರೆಸ್ ಕಾನ್ಫರೆನ್ಸ್ ಓಪನ್ ಮಾಡಿ. ಒಂದು ಡಿಫೆನ್ಸ್ ಆರ್ಮಿ ಇದಲ್ಲಿ ಇದ್ದಾರೆ ಅಂದರೆ ಲೇಡೀಸು ಕೂಡ ಎಲ್ಲ ಇದರಲ್ಲೂ ಇದ್ದಾರೆ. ಸೊ ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ಒಂದು ಧೈರ್ಯ ಮಾಡಿ ಆ ಪ್ರೆಸ್ ಕಾನ್ಫರೆನ್ಸ್ ಕೊಡೋದು ಅಷ್ಟು ಈಸಿ ಅಲ್ಲ. ಅವ್ರಿಗೂ ಗೊತ್ತಿರುತ್ತೆ ಯಾವ ಥರ ಥ್ರೆಟ್ಸ್ ಇರುತ್ತೆ, ಯಾವ ಥರ ಅಂತ. ಸೊ ಹಾಗಾಗಿ ಅವರೆಲ್ಲ ಅಷ್ಟು ನಾವು ಇದು ಮಾಡಬೇಕಾದ್ರೆ ನಾವು ನಮ್ಮ ಯುನಿಟಿಯಾಗಿ ಇರೋದು ಪ್ರತಿಯೊಂದು ಇಂಪಾರ್ಟೆಂಟು. ಬಟ್ ಯುನಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಈ ಟೈಮಲ್ಲಿ, ಈ ಕ್ಷಣದಲ್ಲಿ. ಈಗ ನಾವು ಯುದ್ಧ ನಡೀತಾ ಇದೆ. ಸೊ ನಾವು ಸ್ಪೆಸಿಫಿಕಲಿ ಇಂಡಿಯಾದಲ್ಲಿ ಹೇಗೆ ಅಂದರೆ, ಈಗ ಎಲ್ಲರೂ ಇನ್ಫ್ಲುಯೆನ್ಸರ್ಸು, ಎಲ್ಲ ಯೂಟ್ಯೂಬರ್ಸು, ಎಲ್ಲ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮು. ಸೊ ಯಾವುದೇ ಒಂದು ನಮ್ಮ ಒಂದು ಪ್ರೈವಸಿನ ಬಿಟ್ಕೊಡೋ ಅಂಥದ್ದು ಯಾವುದು ನಾವು ಮಾಡೋಕ್ಕೆ ಹೋಗ್ಬಾರ್ದು ಇವಾಗ ಈ ಕ್ಷಣದಲ್ಲಿ. ಈಗ ಕೆಲವರು, ನಾನು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಅದನ್ನು ನೋಡ್ತಾ ಇದ್ದೆ, ಸುಮ್ಮನೆ ಜಮ್ಮು ಕಾಶ್ಮೀರಲ್ಲಿ ಯಾವುದೋ ಒಂದು ಜಸ್ಟ್ ರೀಲ್ಸನ್ನ ಮಲ್ಟಿಪ್ಲೈ ಮಾಡಬೇಕು, ವ್ಯೂಸನ್ನ ಜಾಸ್ತಿ ಮಾಡಬೇಕು ಅಂತ ಒಂದು ಕಾರಣದಲ್ಲಿ ಸುಮ್ಮನೆ ಈ ನಮ್ಮ ಇಂಡಿಯಾದವರು ಅಟ್ಯಾಕ್ ಮಾಡೋದನ್ನು, ಅದನ್ನು ಫೋಟೋಗ್ರಾಫಿ ಮಾಡಿ ಅದನ್ನು ಸುಮ್ಮನೆ ಮಲ್ಟಿಪಲ್ ವ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಸರ್ಕ್ಯುಲೇಟ್ ಮಾಡಬಾರ್ದು ಜಾಸ್ತಿ ಕೂಡ. ಹಲವಾರು ಉತ್ತಮವಾದ ನೀವು ನಿದರ್ಶನಗಳನ್ನ ನಮ್ಮ ವೀಕ್ಷಕರ ಮುಂದಿಡ್ತಾ, ಒಳ್ಳೆ ತರಬೇತಿ ಪಡೆದಂಥ ಪೈಲಟ್ಗಳಿಗೆ ಯಾವ ರೀತಿ ಆಯ್ಕೆ ಆಗುತ್ತೆ, ಯಾವ ರೀತಿ ಉತ್ತಮವಾದ ಆಯ್ಕೆ ಆಗುತ್ತೆ ಪೈಲಟ್ಗಳ ತರಬೇತಿ ಎಲ್ಲ ಮಾಹಿತಿ ಕೊಟ್ರಿ. ಕೊನೆಗೊಂದು ವಿಷಯ ಸರ್, ನಮ್ಮ ಮುಂದಿನ ಪೈಲಟ್ ಆಗೋರಿಗೆ ಏನು ಮಾರ್ಗದರ್ಶನ ಮಾಡ್ತೀರಾ ಸರ್? ಮಾರ್ಗದರ್ಶನ ಇಷ್ಟೇ, ನೀವು ಯಾವುದನ್ನೇ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸ್ಪೆಸಿಫಿಕ್ಲಿ ನನ್ನ ಒಂದು ಫೀಲ್ಡ್ ಬಗ್ಗೆ ಹೇಳ್ತೀನಿ. ಈಗ ಎಷ್ಟೊಂದು ಜನ ಗೊತ್ತಿರ್ಬೋದು, UPSC ಮಾಡ್ತಾರೆ, ಡಿಫೆನ್ಸಿಗೆ ಹೋಗ್ತಾರೆ, ಇಲ್ಲ ಟಫೆಸ್ಟ್ ಎಕ್ಸಾಮ್ಸ್ ಇದೆ. ಈಗ ಚಾರ್ಟರ್ಡ್ ಅಕೌಂಟ್ CA ಎಕ್ಸಾಮ್ಸ್ ಬರೀತಾರೆ. ಸೊ ದೀಸ್ ಆರ್ ಆಲ್ ದ ಟಫೆಸ್ಟ್ ಎಕ್ಸಾಮ್ಸು. ಅದೇ ಥರ ಈ ಪೈಲಟ್ ವೃತ್ತಿಯಲ್ಲೂ ಹೇಗೆ ಅಂದರೆ, ಇದು ಒಂದ್ಸಲ ನೀವು ಸ್ಟಾರ್ಟ್ ಮಾಡಿದ್ರೆ ಹಿಂದೆ ತಿರುಗಿ ನೋಡೋ ಅಂಥ ಒಂದು ಅನುಭವನೇ ಬರಬಾರ್ದು. ಎಷ್ಟೊಂದು ಫೇಲ್ಯೂರ್ಸ್ ಬರುತ್ತೆ. ಕೆಲವರಿಗೆ ಈಸಿ ಗೋಸು ಇರುತ್ತೆ, ಕೇಕ್ ವಾಕ್ ಇರೋದು. ಅಂದರೆ ಎಷ್ಟು ಯಾರೋ ಹೇಳಿದ್ರು ಇಷ್ಟು ಕಷ್ಟ ಇರುತ್ತೆ, ಎಷ್ಟು ಸಿಂಪಲಾಗಿ ಹೋಗ್ತಾ ಇದೆ. ಕೆಲವರಿಗೆ ಈಸಿಯಾಗಿ ಹೋಗುತ್ತೆ, ಕೆಲವ್ರಿಗೆ ತುಂಬ ಸ್ವಲ್ಪ ಲಿಟಲ್ ಬಿಟ್ ಹರ್ಡಲ್ಸ್ ಎಲ್ಲನೂ ಇದೆ. ಯಾರಿಗೂ ಒಂದು ತಟ್ಟೆಯಲ್ಲಿ ಹಾಕಿ ಕೊಡುವಂಥ ಫುಡ್ ಅಲ್ಲ ಇದು. ಸೊ ಎಕ್ಸಾಮ್ಸ್ ಲಿಟಲ್ ಬಿಟ್ ಪ್ರಿಪ್ರೇಷನ್ಸ್ ಇರುತ್ತೆ. ಸೊ ಒಂದ್ಸಲ ನೀವು ಹೊರಗಡೆ ಹೋದ್ಮೇಲೆ ಹಿಂದೆ ತಿರುಗಿ ನೋಡಬೇಡಿ. ಯಾರು ನಿಮ್ಮ ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸು, ನಿನ್ಗೆ ಆಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ
ನಿಮಗೆ ನಿಮ್ಮ ಕ್ಯಾಪಬಿಲಿಟಿಗೆ ಗೊತ್ತು, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಖಂಡಿತ ಮಾಡ್ಬೋದು. ಇದ್ರ ಬಗ್ಗೆ ಯಾವುದು ಒಂದು ಚಿಂತನೆ ಬೇಡ. ಕ್ಯಾಪ್ಟನ್ ಶ್ರೇಯಸ್ ಅವರು ನಮ್ಮ ವಿಶ್ವಪಥ ಟಿ ವಿ ವಾಹಿನಿಗೆ ಬಂದು ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರು ಇಲ್ಲಿವರೆಗೂ ಬಂದು ನಮ್ಮ ಪೈಲಟ್ ವೃತ್ತಿ ಹೇಗಿರುತ್ತೆ, ಯಾವ ರೀತಿ ಅವರು ನೋವು ನಲಿವು ಎಲ್ಲವನ್ನು ನಮ್ಮ ಮುಂದೆ ಹಂಚ್ಕೊಂಡಿದ್ದಕ್ಕೆ ಅವರಿಗೆ ನಮ್ಮ ವಿಶ್ವಪಥ ವೀಕ್ಷಕರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ಜೈ ಹಿಂದ್. ಜೈ ಹಿಂದ್. ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳದಿದ್ದರೆ ಒಂದು ಮಾತು ಹೇಳಿ ಸರ್. ನನಗೆ ಈ ಒಂದು ಅನುಭವಕ್ಕೆ ಮತ್ತು ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಾನು ತುಂಬ ಧನ್ಯವಾದಗಳು. ಮತ್ತು ವೆಂಕಟೇಶ್ಮೂರ್ತಿ ಸರ್ ಕೂಡ ನಾನು ತುಂಬ ಚಿರಋಣಿಯಾಗಿರ್ತೀನಿ. ಈ ಚಾನಲಿಗೆ ಎಲ್ಲರೂ ದಯವಿಟ್ಟು ಆದಷ್ಟು ಪ್ರೋತ್ಸಾಹ ಕೊಡಿ, ಬೆಂಬಲ ಕೊಡಿ. ಎಲ್ಲರೂ ಹಾಸನ ಜನತೆ ಆಗಿರಲಿ, ಪ್ರತಿಯೊಬ್ಬರು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ನಾವೆಲ್ಲರೂ ಬೆಳಿತೀವಿ. ಹಾಗಾಗಿ ನನ್ನ ಇದೊಂದು ವಿನಂತಿ ಹಾಗೂ ಥ್ಯಾಂಕ್ ಯು.